ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜೂನ್ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಲಾ ಎಕ್ಸಲೆನ್ಸ್ IAS ವತಿಯಿಂದ ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ ಅನ್ನು 2021ರ ಬ್ಯಾಚಿನ ಪ್ರಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್ಗೆ ಸ್ಟಾರ್ಟ್ ಮಾಡಲಾಗಿದೆ. ಅಡ್ಮಿಷನ್ ಆಗೋದಕ್ಕೆ ಇಚ್ಛೆ ಪಟ್ಟಂತವರು ಈ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ NPCI ಡಿನೈಸ್ ಬ್ರೀಚ್ ಆಫ್ ಭೀಮ್ ಆ್ಯಪ್ ಡೇಟಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಡೇಟಾ ಪ್ರೈವಸಿ ಅನ್ನುವಂಥ ಇಶ್ಯೂವಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಈ ಆರ್ಟಿಕಲನ್ನು ತಿಳ್ಕೊಂಡಂಥ ನಂತರದಲ್ಲಿ ನಮಗೆ NPCI ಅನ್ನುವಂಥ ಒಂದು ಸಂಸ್ಥೆ, CERT-IN ಅನ್ನುವಂಥ ಒಂದು ಸಂಸ್ಥೆ ಮತ್ತು VPN ಅಂದ್ರೇನು ಇವೆಲ್ಲವೂ ಕೂಡ ನಮಗೆ ತಿಳಿದ ಹಾಗಾಗುತ್ತೆ. ಇತ್ತೀಚೆಗಷ್ಟೇ VPN ಮೆಂಟರ್ ತನ್ನ ವರದಿಯನ್ನು ಹೊರತಂದಿದೆ. ಇದರಲ್ಲಿ ಹೇಳ್ತಾ ಇದೆ, ಭೀಮ್ ಆ್ಯಪ್ ಏನಿದೆ, ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅನ್ನುವಂಥ ಒಂದು UPI ಬೇಸ್ಡ್ ಆ್ಯಪ್ ಏನಿದೆ, ಈ ಆ್ಯಪಿನಲ್ಲಿ ಡೇಟಾ ಬ್ರೀಚ್ ಆಗಿದೆ. 7.26 ಮಿಲಿಯನ್ನಷ್ಟು ಮಂದಿಯ ರೆಕಾರ್ಡ್ಸ್ ಅನ್ನುವಂಥದ್ದು ಕಾಂಪ್ರಮೈಸ್ ಆಗಿದೆ. ಇದು ಪಬ್ಲಿಕ್ಕಿಗೆ ಅವೈಲಬಲ್ ಇದೆ. ಹಾಗಾಗಿ ಇಲ್ಲಿ ಡೇಟಾ ಬ್ರೀಚ್ ಆಗಿದೆ ಅಂತ ಹೇಳಿ ಈ VPN ಮೆಂಟರ್ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. ಭೀಮ್ UPI ಆ್ಯಪ್ ಅನ್ನುವಂಥದ್ದು NPCIನವರು ಡೆವಲಪ್ ಮಾಡಿದಂಥ ಒಂದು ಆ್ಯಪ್ ಆಗಿತ್ತು. ಆದರೆ ಈ ಆ್ಯಪ್ನಲ್ಲೂ ಕೂಡ ಡೇಟಾ ಬ್ರೀಚ್ ಆಗ್ತಿದೆ ಅಂತ ಅಂದರೆ ಇದು ಡೇಟಾ ಪ್ರೈವಸಿಯಲ್ಲಿ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ನಾವು ಭೀಮ್ UPI ಆ್ಯಪ್ನ ಬಗ್ಗೆ, NPCI ಅನ್ನುವಂಥ ಸಂಸ್ಥೆಯ ಬಗ್ಗೆ, CERT-IN ಸಂಸ್ಥೆಯ ಬಗ್ಗೆ, VPN ಅಂದ್ರೇನು ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಏನು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಅಂತಂದರೆ, ಈ ಆ್ಯಪ್ ಏನಿದೆ ಭೀಮ್ UPI ಆ್ಯಪಿಗೆ ಮತ್ತು ಅದರ ಬಳಕೆದಾರರ ಕುರಿತಂತೆ ಇರುವಂಥ ಮಾಹಿತಿಯನ್ನು ಅಮೆಜಾನಿನ S3 ಕ್ಲೌಡ್ನಲ್ಲಿ ಸ್ಟೋರ್ ಮಾಡಲಾಗಿದೆ. ಆದರೆ ಈ S3 ಕ್ಲೌಡ್ನಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಡೇಟಾ ಪಬ್ಲಿಕ್ಕಿಗೆ ಕೂಡ ಆಕ್ಸೆಸಿಬಲ್ ಇದೆ. ಅಂದರೆ ಯಾರು ಬೇಕಾದರೂ ಕೂಡ ಈ ಡೇಟಾವನ್ನು ಆಕ್ಸೆಸ್ ಮಾಡ್ಬೋದು. ಈ ರೀತಿಯಾಗಿ ಎಲ್ಲರಿಗೂ ಕೂಡ ಇದು ಆಕ್ಸೆಸಿಬಲ್ ಇರೋದ್ರಿಂದ ಇಲ್ಲಿ ಡೇಟಾ ಬ್ರೀಚ್ ಆಗಿದೆ ಅಂತ ಹೇಳಿ VPN ಮೆಂಟರ್ನವರು ಹೇಳ್ತಾ ಇರುವಂಥದ್ದು. S3 ಅನ್ನುವಂಥದ್ದು ಸೆಕ್ಯೂರ್ ಪ್ಲಾಟ್ಫಾರ್ಮ್ ಅಲ್ಲ, ಡೇಟಾ ಅನ್ನುವಂಥದ್ದು ಅನ್ಸೆಕ್ಯೂರ್ಡ್ ಕ್ಲೌಡ್ನಲ್ಲಿ ಸೇವ್ ಆಗಿದೆ ಅನ್ನುವಂಥದ್ದು ಈ VPN ಮೆಂಟರ್ನವರ ಅಭಿಪ್ರಾಯ ಆಗಿರುವಂಥದ್ದು. ಆದರೆ CERT-IN ಅಥವಾ NPCIನವರಾಗಿರ್ಬೋದು, ಇದು ತಪ್ಪು, ಈ ಮಾಹಿತಿ ಅನ್ನುವಂಥದ್ದು ತಪ್ಪು, ಡೇಟಾ ಅನ್ನುವಂಥದ್ದು ಎಲ್ಲರ ಇಂಡಿವಿಜುವಲ್ಸ್ಗಳ ಡೇಟಾ ಸೇಫ್ ಆಗಿ ಇದೆ ಅಂತ ಹೇಳಿ NPCI ಈ ಒಂದು VPN ಮೆಂಟರ್ನ ಕ್ಲೈಮ್ ಏನಿತ್ತು, ಈ ರಿಪೋರ್ಟ್ ಏನು ಹೇಳ್ತಾ ಇತ್ತು ಡೇಟಾ ಬ್ರೀಚ್ ಆಗಿದೆ ಅನ್ನುವಂಥದ್ದು ಇದು ಸರಿಯಾದ ಮಾಹಿತಿ ಅಲ್ಲ ಅಂತ ಹೇಳಿಬಿಟ್ಟು ಸೆಕ್ಯೂರಿಟಿ ಅನ್ನುವಂಥದ್ದನ್ನು, ಹೈ ಡಿಗ್ರಿ ಆಫ್ ಸೆಕ್ಯೂರಿಟಿಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಡೇಟಾ ಬ್ರೀಚ್ ಆಗಿಲ್ಲ ಅಂತ ಹೇಳಿಬಿಟ್ಟು NPCI ತನ್ನ ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ NPCI ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. NPCI ಅಂದರೆ ಅದರ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿಬಿಟ್ಟು. ಈ NPCI ಅನ್ನುವಂಥದ್ದು RBI ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ IBA ಇವರಿಬ್ಬರು ಕೂಡ ಸೇರ್ಕೊಂಡು ಮಾಡಿದಂಥ ಒಂದು ಇನಿಷಿಯೇಟಿವ್ ಆಗಿದೆ. ಇವರಿಬ್ಬರು ಕೂಡ ಯಾತಕ್ಕಾಗಿ ಈ ಇನಿಷಿಯೇಟಿವ್ ಅನ್ನು ತಂದದ್ದು ಅಂದರೆ, ರೀಟೈಲ್ ಪೇಮೆಂಟ್ಸ್ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ಸ್ ಭಾರತದಲ್ಲಿ ಏನಿದೆ ಇದನ್ನು ಆಪರೇಟ್ ಮಾಡಲಿಕ್ಕೆ ಅಂತ ಹೇಳಿ NPCI ಅನ್ನುವಂಥ ಒಂದು ಸಂಸ್ಥೆಯನ್ನು RBI ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅವರು ಈ NPCIಯನ್ನು ಹೊರತಂದಂಥದ್ದು. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2013ರ ಕಂಪನೀಸ್ ಆಕ್ಟಿನ ಸೆಕ್ಷನ್ 8ನ ಅಡಿಯಲ್ಲಿ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಂತ ಹೇಳಿ ಗುರುತಿಸಿಕೊಂಡಿದೆ. ಇದರ ಇನಿಷಿಯೇಟಿವ್ಸ್ಗಳು ಯಾವುದು ಅಂದರೆ, NPCI ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಾರಿಗೆ ಬಂದ ನಂತರದಲ್ಲಿ ಅದು ಏನೆಲ್ಲ ಕೆಲಸಗಳನ್ನು ಮಾಡಿದೆ, ಅದು ಏನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡೋದಾದರೆ, NPCI ರೂಪೇ ಕಾರ್ಡನ್ನು ಹೊರತಂತು. ಇದು ಮ್ಯಾಗ್ನೆಟಿಕ್ ಸ್ಟ್ರೈಪ್ ಅಲಾಂಗ್ ವಿತ್ EMV ಚಿಪ್ಪನ್ನು ಕೂಡ ಹೊಂದಿರತಕ್ಕಂಥ ಒಂದು ಡೊಮೆಸ್ಟಿಕ್ ಕಾರ್ಡ್ ಸ್ಕೀಮ್ ಆಗಿದೆ. ಇದನ್ನು ತಂದವರು ಯಾರು ಅಂದರೆ NPCI ಅಂತ ಹೇಳಿ ನಮಗೆ ಗೊತ್ತಿರಲಿ. ಹಾಗೆ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅಂತ ಹೇಳಿ ಇದನ್ನು ರೂಪೇ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಅಂತ ಕೂಡ ಕರಿತೇವೆ. ಈ ಕಾರ್ಡನ್ನು ಕೂಡ ತಂದಂಥವ್ರು ಯಾರು ಅಂದರೆ NPCI ಅನ್ನೋದು ನಮಗೆ ತಿಳಿದಿರಲಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ, ಪೀಪಲ್ ಅವರ ಕಾರ್ಡನ್ನು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಮಿಷಿನ್ಸ್ಗಳಿಗೆ ಫಿಸಿಕಲಿ ಸ್ವೈಪ್ ಮಾಡದೆ ಅಥವಾ ಆ ಕಾರ್ಡನ್ನು ಇನ್ಸರ್ಟ್ ಮಾಡದೆ, ಅಂದರೆ ಒಟ್ಟಾರೆಯಾಗಿ ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಈ ಕಾರ್ಡ್ ಅನ್ನು ಬಳಸ್ಕೊಳ್ಬಹುದಾಗುತ್ತೆ. ಹಾಗಾಗಿ ಇದನ್ನ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅಂತ ಅಥವಾ ರೂಪೇ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಅಂತ ಕೂಡ ಕರಿತೇವೆ. ಇದನ್ನು ತಂದವರು ಯಾರು ಅಂದ್ರೂ ಕೂಡ ನಮಗೆ ಗೊತ್ತಿರಬೇಕು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಮತ್ತು ನಾವೆಲ್ಲರೂ ಕೂಡ ದಿನಬಳಕೆಯಾಗಿ ಈಗ ಬಳಸ್ತಿರ್ತಕ್ಕಂಥ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನಿದೆ, ಈ ರೀತಿಯ ಒಂದು ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಗಳನ್ನ ಎರಡು ಬ್ಯಾಂಕ್ ಅಕೌಂಟ್ಸ್ ಗಳ ನಡುವೆ ನಡೆಸೋದಕ್ಕೆ ಅಂತ ಹೇಳಿ ಒಂದು ಮೊಬೈಲ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿದಂಥದ್ದು ಕೂಡ NPCI ಆಗಿರುವಂಥದ್ದು. ಮತ್ತು ಭೀಮ್ ಆ್ಯಪ್ ಈಗಾಗಲೇ ನಮಗೆ ಗೊತ್ತು. ಈ ಆ್ಯಪ್ನ ಬಗ್ಗೆಯೇ ನಾವೀಗ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ. ಈ ಭೀಮ್ ಆ್ಯಪ್ ಅನ್ನು ಯಾರು ಡೆವಲಪ್ ಮಾಡಿದ್ದು ಅಂದರೆ, ಇದನ್ನು ಕೂಡ ಈ NPCIನವರೇ ಡೆವಲಪ್ ಮಾಡಿದಂಥದ್ದು. ಭೀಮ್ ಅಂತ ಅಂದರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅನ್ನುವಂಥದ್ದು ಕೂಡ ನೆನಪಿರಲಿ ನಮಗೆ. KPSCI SDA FDA ಎಕ್ಸಾಮ್ಸ್ಗಳಲ್ಲಿ ಇದರ ಫುಲ್ ಫಾರ್ಮ್ ಅನ್ನು ಕೂಡ ಒಂದು ಸ್ಟೇಟ್ಮೆಂಟ್ನ ರೂಪದಲ್ಲಿ ಅಥವಾ ಒಂದು ಡೈರೆಕ್ಟ್ ಪ್ರಶ್ನೆಯಾಗಿ ಕೇಳಬಹುದು. ಮತ್ತು ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ BBPS ಏನಿದೆ ಇದನ್ನು ಕೂಡ ಎಲ್ಲ ಬಿಲ್ಸ್ಗಳನ್ನು ಪೇಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಇನಿಷಿಯೇಟಿವ್ ಆಗಿ NPCIನವರು ಹೊರತಂದಂತು. NPCIನವರ ಇನಿಷಿಯೇಟಿವ್ಸ್ಗಳು ಯಾವುದು ಅಂದರೆ, ರೂಪೇ ಕಾರ್ಡನ್ನು ತಂದಿರುವಂಥದ್ದು, ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡನ್ನು ತಂದಿರುವಂಥದ್ದು, UPI ತಂದಿರುವಂಥದ್ದು, ಭೀಮ್ ಆ್ಯಪನ್ನು ತಂದಿರುವಂಥದ್ದು,
BBPS ಅನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅನ್ನೋದು ನಮಗೆ ಗೊತ್ತಿರಲಿ. ಇನ್ನು ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಅಮೆಝಾನಿನ S3 ಕ್ಲೌಡ್ನಲ್ಲಿ ಈ ಡೇಟಾವನ್ನು ಸ್ಟೋರೇಜ್ ಮಾಡಲಾಗಿದೆ, ಹಾಗಾಗಿ ಅದು ಪಬ್ಲಿಕ್ಸ್ಗೂ ಕೂಡ ಆಕ್ಸೆಸಿಬಲ್ ಇದೆ ಅಂತ ಹೇಳಿ VPN ಮೆಂಟರ್ ಅವರ ರಿಪೋರ್ಟ್ನಲ್ಲಿ ಹೊರಬಂದಿರುವಂಥದ್ದನ್ನು. ಈ S3 ಬಕೆಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದೊಂದು ಆಬ್ಜೆಕ್ಟ್ ಸ್ಟೋರೇಜ್ ಸರ್ವಿಸ್ ಆಗಿದೆ. ಈ ಸರ್ವಿಸನ್ನು ಯಾರು ಡೆವಲಪ್ ಮಾಡಿದ್ದು ಅಂತ ಅಂದರೆ ಅಮೆಝಾನ್ನವರು ತಂದಿರತಕ್ಕಂಥ ಈ ಸರ್ವಿಸ್ ಅನ್ನುವಂಥದ್ದು ಡೇಟಾ ಅವೈಲಬಿಲಿಟಿಯನ್ನು, ಸೆಕ್ಯೂರಿಟಿಯನ್ನು ಮತ್ತು ಪರ್ಫಾರ್ಮೆನ್ಸನ್ನು ಈ S3 ಬಕೆಟ್ ಆಫರ್ ಮಾಡುತ್ತೆ. ಯಾವುದೇ ಇಂಡಿವಿಜುವಲ್ ಕೂಡ ಇದರಲ್ಲಿ ತನ್ನ ಡೇಟಾವನ್ನು ಪ್ರೊಟೆಕ್ಟ್ ಮಾಡಬಹುದಾಗುತ್ತೆ ಸ್ಟೋರೇಜ್ ಮಾಡೋದ್ರ ಮುಖಾಂತರವಾಗಿ. S3 ಬಕೆಟ್ ಅಂದ್ರೇನು ಅಥವಾ S3 ಕ್ಲೌಡ್ ಅಂದ್ರೇನು ಅಥವಾ ಇದನ್ನು ಯಾರು ಡೆವಲಪ್ ಮಾಡಿದ್ದು ಅನ್ನುವಂಥ ವಿಷಯದ ಬಗ್ಗೆ ನಮಗೆ S3 ಬಕೆಟ್ ಅನ್ನುವಂಥದ್ದು ಒಂದು ಆಬ್ಜೆಕ್ಟ್ ಸ್ಟೋರೇಜ್ ಸರ್ವಿಸ್ ಆಗಿದೆ. ಇದನ್ನು ಅಮೆಝಾನ್ ಅವರು ಡೆವಲಪ್ ಮಾಡಿದ್ದು ಅನ್ನೋದು ಗೊತ್ತಿರಲಿ. ಇನ್ನು ಸರ್ಟಿನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದು ನ್ಯಾಷನಲ್ ನೋಡಲ್ ಏಜೆನ್ಸಿ ಆಗಿದೆ. ಯಾವ ವಿಚಾರಕ್ಕಾಗಿ ಅಂದರೆ ಕಂಪ್ಯೂಟರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ಗಳಾದಂಥ ಸಂದರ್ಭದಲ್ಲಿ, ಅಂದರೆ ಸೈಬರ್ ಸೆಕ್ಯೂರಿಟಿಯ ವಿಚಾರದಲ್ಲಿ ಇದೊಂದು ನ್ಯಾಷನಲ್ ನೋಡಲ್ ಏಜೆನ್ಸಿ ಆಗಿದೆ ಸರ್ಟಿನ್ ಅನ್ನುವಂಥ ಒಂದು ಸಂಸ್ಥೆ. ಇದಕ್ಕೆ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಅಮೆಂಡ್ಮೆಂಟ್ ಆಕ್ಟ್ 2008 ಈ ಅಮೆಂಡ್ಮೆಂಟ್ ಆಕ್ಟ್ನ ಅಡಿಯಲ್ಲಿ ಈ ಸರ್ಟಿನ್ಗೆ ಇನ್ನೂ ಹಲವಾರು ಫಂಕ್ಷನ್ಸ್ಗಳನ್ನು ಈ ಸೈಬರ್ ಸೆಕ್ಯೂರಿಟಿಯ ವಿಚಾರವಾಗಿ ಅಂತ ಹೇಳಿ ಈ ಅಮೆಂಡ್ಮೆಂಟ್ ಅನ್ನು ತಿದ್ದುಪಡಿಯನ್ನು ತರೋದ್ರ ಮುಖಾಂತರವಾಗಿ ಇನ್ನೂ ಹಲವಾರು ಫಂಕ್ಷನ್ಸ್ಗಳನ್ನು ಸರ್ಟಿನ್ಗೆ ನೀಡಲಾಗಿದೆ. ಅದೇನು ಅಂದರೆ ಸೈಬರ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಇದರ ಬಗ್ಗೆ ಅನಲೈಸ್ ಮಾಡುವಂಥದ್ದು, ಅಲರ್ಟ್ಸ್ಗಳನ್ನು ನೀಡುವಂಥದ್ದು, ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಗಳಾಗುವಂಥ ಸಂದರ್ಭದಲ್ಲಿ ಅದಕ್ಕೆ ಅಲರ್ಟ್ ಆಗಿರ್ಬೋದು ಅಥವಾ ಅವುಗಳನ್ನು ಫೋರ್ಕಾಸ್ಟ್ ಮಾಡುವಂಥದ್ದಾಗಿರ್ಬೋದು, ಎಮರ್ಜೆನ್ಸಿ ಮೆಷರ್ಸ್ಗಳನ್ನು ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಎಮರ್ಜೆನ್ಸಿ ಮೆಷರ್ಸ್ಗಳನ್ನು ಹೇಳುವಂಥದ್ದು ಅಥವಾ ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡೋದಾಗಿರ್ಬೋದು, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್ನ ವಿಚಾರವಾಗಿ, ಮತ್ತು ಇದನ್ನು ಇನ್ಫಾರ್ಮೇಷನನ್ನು ಯಾವ ರೀತಿಯಾಗಿ ಪ್ರಿವೆನ್ಷನ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ನೀಡಬೇಕು ಎಮರ್ಜೆನ್ಸಿ ಸಂದರ್ಭದಲ್ಲಿ, ಮತ್ತೆ ಸೈಬರ್ ಇನ್ಸಿಡೆಂಟ್ಗಳನ್ನು ರಿಪೋರ್ಟಿಂಗ್ ಮಾಡುವಂಥ ವಿಚಾರದಲ್ಲಿ ಗೈಡ್ಲೈನ್ಸ್ಗಳನ್ನು ನೀಡುವಂಥದ್ದು, ಈ ಎಲ್ಲ ಕೆಲಸವನ್ನು ಸರ್ಟಿನ್ ಮಾಡುತ್ತೆ. ಸರ್ಟಿನ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಇದೊಂದು ನ್ಯಾಷನಲ್ ನೋಡಲ್ ಏಜೆನ್ಸಿ ಆಗಿದೆ ಸೈಬರ್ ಸೆಕ್ಯೂರಿಟಿಯ ವಿಚಾರವಾಗಿ. ಸೈಬರ್ ಸೆಕ್ಯೂರಿಟಿಯ ವಿಚಾರವಾಗಿ ಯಾವ ಸಂಸ್ಥೆ ಕೆಲಸ ಮಾಡುತ್ತೆ ಅಂದರೆ ಸರ್ಟಿನ್ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಇನ್ನು VPN ಅಂದ್ರೇನು ಅಂತ ನೋಡೋದಾದ್ರೆ, ಇದೊಂದು ಸರ್ವಿಸ್ ಆಗಿದೆ. ಯಾವ ರೀತಿಯ ಸರ್ವಿಸ್, ಯಾವ ರೀತಿಯ ಸೇವೆ ಇದು ಅಂತ ಅಂದರೆ, ಇದು ಅಲೋ ಮಾಡುತ್ತೆ ನಮ್ಮನ್ನು, ಅಂದರೆ ಇದನ್ನು ಯೂಸರ್ಸ್ ಯಾರಿದ್ದಾರೆ ಅವರನ್ನು ಅಲೋ ಮಾಡುತ್ತೆ. ಯಾವ ವಿಚಾರಕ್ಕೆ ಅಂತ ಅಂದರೆ, ಇಂಟರ್ನೆಟ್ಗೆ ಕನೆಕ್ಟ್ ಆಗೋದಕ್ಕೆ ಎನ್ಕ್ರಿಪ್ಟೆಡ್ ಟನಲ್ನ ಮೂಲಕವಾಗಿ. ಈ ಎನ್ಕ್ರಿಪ್ಟೆಡ್ ಟನಲನ್ನು ಬಳಸೋದು ಯಾಕೆ? ಇದನ್ನು ಬಳಸೋದ್ರಿಂದ ಆನ್ಲೈನ್ ಪ್ರೈವಸಿಯನ್ನು ನಾವು ಕಾಪಾಡ್ಕೊಳ್ಬೋದಾಗುತ್ತೆ ಮತ್ತು ಸೆನ್ಸಿಟಿವ್ ಡೇಟಾವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದಾಗುತ್ತೆ. ಹಾಗಾಗಿ VPN ಅನ್ನು ಯಾಕೆ ಬಳಸ್ತೀವಿ ಅಂತ ಅಂದರೆ, ಇಂಟರ್ನೆಟ್ಗೆ ಕನೆಕ್ಟ್ ಆಗೋದಕ್ಕೆ ಎನ್ಕ್ರಿಪ್ಟೆಡ್ ಟನಲ್ನ ಮೂಲಕವಾಗಿ, ಅಂದರೆ ಆನ್ಲೈನ್ ಪ್ರೈವಸಿಯನ್ನು ಕಾಪಾಡೋದಕ್ಕೆ ಈ VPN ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಸಾಮಾನ್ಯವಾಗಿ ಈ VPNಗಳಿಂದ ಸೆಕ್ಯೂರ್ ಕನೆಕ್ಷನ್ಸ್ಗಳನ್ನು ಪಬ್ಲಿಕ್ ವೈಫೈ ಹಾಟ್ಸ್ಪಾಟ್ಸ್ಗಳಿಗೆ ನೀಡುವಂಥದ್ದು ಮತ್ತು IP ಅಡ್ರೆಸಸ್ಗಳನ್ನು ಹೈಡ್ ಮಾಡೋದಕ್ಕೆ ಪ್ರೈವೇಟ್ ಬ್ರೌಸಿಂಗ್ನ ಸಂದರ್ಭದಲ್ಲಿ ಈ VPN ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದಿಷ್ಟು ವಿಚಾರವನ್ನು ನಾವು ಈ ಆರ್ಟಿಕಲಿಂದ ತಿಳ್ಕೊಂಡಂತು. S3 ಬಕೆಟ್ ಅಂದ್ರೇನು, ಸರ್ಟಿನ್ ಅನ್ನುವಂಥ ಸಂಸ್ಥೆ ಏನು ಮಾಡುತ್ತೆ, VPN ಅಂದ್ರೇನು ಮತ್ತು NPCIನ ಕೆಲಸಗಳೇನು, NPCI ಯಾವೆಲ್ಲ ಫಂಕ್ಷನ್ಸ್ಗಳನ್ನು ಮಾಡುತ್ತೆ, ಇವೆಲ್ಲವನ್ನು ನಾವು ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಂಡ್ವಿ. ಇದರಲ್ಲಿ ಯಾವ ವಿಚಾರವನ್ನು ಕೂಡ KPSCಯ ಪ್ರಿಲಿಮ್ಸ್ನಲ್ಲಾಗಿರ್ಬೋದು, FDA SDN ಅಂತ ಪರೀಕ್ಷೆಗಳಲ್ಲಾಗಿರ್ಬೋದು ಅಥವಾ UPSCಯ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಆದರೂ ಕೂಡ ಕೇಳಬಹುದಾಗಿರುತ್ತೆ. ಹಾಗಾಗಿ ಈ ಆರ್ಟಿಕಲ್ ಅನ್ನು ಓದಿದ ನಂತರದಲ್ಲಿ ನೀವು ಇದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಎಕ್ಸಾಮ್ ಟೈಮ್ನಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಮೂಡೀಸ್ ಡೌನ್ಗ್ರೇಡ್ಸ್ ಇಂಡಿಯಾಸ್ ರೇಟಿಂಗ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟೆಡ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. KPSCಯಲ್ಲೂ ಕೂಡ GS ಪೇಪರ್ 1ನಲ್ಲಿ ಇಂಡಿಯನ್ ಎಕಾನಮಿ, ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಇದು ನಮಗೆ ಉಪಯೋಗ ಆಗುತ್ತೆ. ಇಲ್ಲಿ ಮೂಡೀಸ್ ರೇಟಿಂಗ್ನ ಕುರಿತಾದಂಥ ಈ ಇಶ್ಯೂನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೂಡೀಸ್ ಅನ್ನುವಂಥದ್ದು ಒಂದು ಫೇಮಸ್ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದೇ ಇದೆ. ಈ ಗ್ಲೋಬಲಿ ಫೇಮಸ್ ಆಗಿರ್ತಕ್ಕಂಥ ಮೂಡೀಸ್ನವರು ತಂದಿರತಕ್ಕಂಥ ಕ್ರೆಡಿಟ್ ರೇಟಿಂಗ್ನಲ್ಲಿ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಅದರ ಗ್ರೇಡನ್ನು ಅಥವಾ ಅದರ ರೇಟಿಂಗ್ ಸ್ಕೇಲ್ನಲ್ಲಿ ತನ್ನ ರೇಟನ್ನು ಕಡಿಮೆ ಮಾಡಿಕೊಂಡಿದೆ. ಎಷ್ಟು ಅಂತ ಅಂದರೆ, ಈಗ ಭಾರತ BAA3 ಈ ಸ್ಥಾನದಲ್ಲಿದೆ. ಅಂದರೆ ಲೋಯರ್ ಮೀಡಿಯಂ ಗ್ರೇಡ್ನಲ್ಲಿ ಅತಿ ಕೆಳಗಿನ ಸ್ಥಾನ ಆಗಿರ್ತಕ್ಕಂಥ BAA3 ಅನ್ನುವಂಥ ಗ್ರೇಡನ್ನು ಭಾರತ ಮೂಡೀಸ್ನ ಕ್ರೆಡಿಟ್ ರೇಟಿಂಗ್ ಸ್ಕೇಲ್ನಲ್ಲಿ ಹೊಂದಿರುವಂಥದ್ದು. ಅಂದರೆ ಈ ಹಿಂದೆ ಇದ್ದಿದ್ದಕ್ಕಿಂತಲೂ ಕೂಡ ಈಗ ಕಡಿಮೆ ಆಗಿದೆ. ಇದರಿಂದ ಯಾಕೆ ಇದು ಕಡಿಮೆ ಆಗಿರುವಂಥದ್ದು, ಕ್ರೆಡಿಟ್ ರೇಟಿಂಗ್ ಭಾರತದ್ದು ಯಾಕೆ ಇಂಡಿಯಾಸ್ ರೇಟಿಂಗ್ ಅನ್ನುವಂಥದ್ದು ಕುಸಿದಿದೆ, ಡೌನ್ ಗ್ರೇಡ್ ಆಗಿದೆ ಅನ್ನೋದಕ್ಕೆ ಕಾರಣಗಳೇನು ಅಂದರೆ, ಮೊದಲನೇದಾಗಿ ನಮ್ಮ GDPಯ ಬೆಳವಣಿಗೆ ದರ ಆಗಿರ್ಬೋದು ಅಥವಾ ನಾವು ಒಟ್ಟಾರೆಯಾಗಿ ನಮ್ಮ ಆರ್ಥಿಕತೆಯ ಬೆಳವಣಿಗೆ ದರ ಆಗಿರ್ಬೋದು, ಇದು ಗ್ರೋತ್ ಆಗ್ತಾ ಇರುವಂಥದ್ದು ಕಡಿಮೆ ಆಗ್ತಾ ಇದೆ. ಲೋಯರ್ ಗ್ರೋತ್ ರೇಟ್ ಒಂದು ಕಾರಣ, ಮತ್ತೊಂದು ನಮ್ಮ ಫಿಸಿಕಲ್ ಪೊಸಿಷನ್ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು, ಅಂದರೆ
ಡಿಟೀರಿಯೇಟ್ ಆಗ್ತಾ ಇರುವಂಥದ್ದು. ಇದೆರಡೂ ಕೂಡ ಮುಖ್ಯವಾದಂಥ ಕಾರಣಗಳಾಗುತ್ತೆ ನಮ್ಮ ರೇಟಿಂಗ್ ಅನ್ನುವಂಥದ್ದು ಕಡಿಮೆ ಆಗೋದಕ್ಕೆ. ಮೂಡೀಸ್ನವರು ಈ ರೇಟಿಂಗನ್ನು, ಭಾರತದ ಕ್ರೆಡಿಟ್ ರೇಟಿಂಗನ್ನು ಕಡಿಮೆ ಮಾಡಿರುವಂಥ ಹಿನ್ನೆಲೆಯಲ್ಲಿ, ಕ್ರೆಡಿಟ್ ರೇಟಿಂಗ್ ಅಂದರೆ ಏನು, ಭಾರತ ಮತ್ತು ಇನ್ನುಳಿದಂಥ ರಾಷ್ಟ್ರಗಳಲ್ಲಿ ಅಂದರೆ ಒಟ್ಟಾರೆಯಾಗಿ ಜಾಗತಿಕ ಮಟ್ಟದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಯಾವುದು ಅವೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಕ್ರೆಡಿಟ್ ರೇಟಿಂಗ್ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಕ್ರೆಡಿಟ್ ರೇಟಿಂಗ್ ಅಂತ ಅಂದರೆ ಕ್ರೆಡಿಟ್ ವರ್ದಿನೆಸ್, ಅಂದರೆ ಯಾವುದೇ ಒಬ್ಬ ಸಾಲಗಾರ ಅಥವಾ ಸಾಲವನ್ನು ಪಡೆಯುವಂಥ ವ್ಯಕ್ತಿ ಯಾರಿರ್ತಾನೆ, ಅಥವಾ ಅದೊಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಅದೊಂದು ಕಂಪನಿ ಆಗಿರ್ಬೋದು, ಇವರು ಸಾಲವನ್ನು ಪಡಿತಾ ಇದ್ದಾರೆ ಅಂತ ಅಂದರೆ ಅವರು ಸಾಲವನ್ನು ಅವರಿಗೆ ನೀಡೋದಕ್ಕೆ ಮುಂಚೆ ಅವರ ಕ್ರೆಡಿಟ್ ವರ್ದಿನೆಸ್ಸನ್ನು ತಿಳ್ಕೊಳ್ಬೇಕಾಗತ್ತೆ. ಕ್ರೆಡಿಟ್ ವರ್ದಿನೆಸ್ ಅಂದರೆ ಅವರು ಸಾಲವನ್ನು ಪಡೆಯೋದಕ್ಕೆ ಅರ್ಹರ, ಅಂದರೆ ಅವರು ಈ ಹಿಂದೆ ಪಡೆದಿರುವಂಥ ಸಾಲವನ್ನು ಸರಿಯಾಗಿ ತೀರಿಸ್ತಾ ಇದ್ದಾರಾ, ಅವರ ಕ್ರೆಡಿಟ್ ರೆಕಾರ್ಡ್ ಹೇಗಿದೆ, ಅಂದರೆ ಈ ಹಿಂದೆ ಅವರು ಸಾಲವನ್ನು ಪಡೆದಿದ್ದಾಗ ಯಾವ ರೀತಿಯಾಗಿ ಅದನ್ನು ಮರುಪಾವತಿಸಿದ್ದಾರೆ, ಅವರ ಇಂಟೆಗ್ರಿಟಿ ಹೇಗಿದೆ, ಸಮಗ್ರತೆ, ಅವರು ಯಾವ ರೀತಿಯಾಗಿ ಹಣವನ್ನು ಹಿಂತಿರುಗಿಸ್ತಾರೋ ಇಲ್ವೋ, ಅಥವಾ ಹಣವನ್ನು ತಗೊಂಡು ಆ ಹಣವನ್ನು ಹಿಂದಿರುಗಿಸ್ದೆ ಹಾಗೆ ಸುಮ್ಮನೆ ಆಗ್ಬಿಡ್ತಾರ, ಅಥವಾ ಅವರ ಕೇಪಬಿಲಿಟಿ, ಅವರಿಗೆ ಸಾಮರ್ಥ್ಯ ಇದೆಯಾ, ಆ ಹಣವನ್ನು ತೀರಿಸುವಷ್ಟು ಸಾಮರ್ಥ್ಯ ಅವರಿಗಿದೆಯಾ ಅಂಥೇಳಿ ಪ್ರಾಸ್ಪೆಕ್ಟಿವ್ ಬಾರೋಯರ್, ಯಾರೋ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಇವುಗಳ ಈ ಪ್ರಾಸ್ಪೆಕ್ಟಿವ್ ಬಾರೋಯರ್ ಯಾರಿರ್ತಾರೆ ಇವರು ಈ ಡೆಬ್ಟ್ ಅಪ್ಲಿಕೇಶನ್ಸ್ ಏನಿರುತ್ತೆ, ಈ ಸಾಲವನ್ನು ತಗೊಂಡ ನಂತರದಲ್ಲಿ ಅವರು ಸಾಲವನ್ನು ತೀರಿಸುವಂಥದ್ದಾಗಿರ್ಬೋದು, ಅದಕ್ಕೆ ಇಂಟ್ರೆಸ್ಟನ್ನು ಕಟ್ಟುವಂಥದ್ದಾಗಿರ್ಬೋದು, ಈ ರೀತಿಯ ಡೆಬ್ಟ್ ಅಪ್ಲಿಕೇಶನ್ಸ್ ಏನಿರುತ್ತೆ ಇವನ್ನ ಮೀಟ್ ಮಾಡೋದಕ್ಕೆ ಈ ಬಾರೋಯರ್ ವರ್ದಿ ಇದಾನ ಅಂತ ಹೇಳಿ ಆ ಕ್ರೆಡಿಟ್ ವರ್ದಿನೆಸ್ ಅನ್ನ ಅಸೆಸ್ ಮಾಡೋದಕ್ಕೆ ಏನು ನಾವು ಮಾಡ್ತೇವೆ, ಇದನ್ನೇ ನಾವು ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿ ಕರೆಯುವಂಥದ್ದು. ಈ ಕ್ರೆಡಿಟ್ ರೇಟಿಂಗ್ ಅನ್ನ ಭಾರತದಲ್ಲಿ 1988ರಲ್ಲಿ ಮೊದಲ ಬಾರಿಗೆ ICICI ಮತ್ತು UTI ಇವರಿಬ್ಬರೂ ಕೂಡ ಸೇರಿಕೊಂಡು ಜಾಯಿಂಟ್ಲಿ ಮೊದಲಿಗೆ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥದ್ದು. ಇದರ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ, ಇದರ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಯಾವುದೇ ಒಬ್ಬ ಬಾರೋಯರಿಗೆ ಅವನು ಒಂದು ಲೋನನ್ನು ಪಡ್ಕೊಳ್ಳೋದಕ್ಕೆ ಅರ್ಹನೋ ಅಲ್ವೋ ಅಂತ ಹೇಳಿ ಒಂದು ಡಿಸೈಡ್ ಮಾಡುವಂಥ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಫರ್ಮ್ ಅಥವಾ ಒಂದು ಕಂಪನಿ ಸರಿಯಾದ ಅಥವಾ ಒಳ್ಳೆಯ ಗುಡ್ ಕ್ರೆಡಿಟ್ ರೇಟಿಂಗ್ಸ್ಗಳನ್ನು ಹೊಂದಿದ್ರೆ ಅವನು ಈಸಿಯಾಗಿ ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಅವನು ಸಾಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕ್ರೆಡಿಟ್ ರೇಟಿಂಗ್ನ ಒಂದು ಇಂಪಾರ್ಟೆನ್ಸ್ ಆಗಿರುತ್ತೆ. ಗೌರ್ಮೆಂಟಲ್ ಲೆವೆಲಲ್ಲೂ ಕೂಡ ಈ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಫಾರಿನ್ ಇನ್ವೆಸ್ಟರ್ಸ್ಗಳ ಮೇಲೆ ಕೂಡ ಡೆಪ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ರಿಲೈ ಆಗಿರುತ್ತೆ ಕೆಲವೊಂದು ಕಂಟ್ರೀಸ್ಗಳು. ಇಂಥ ಸಂದರ್ಭದಲ್ಲೂ ಕೂಡ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ವೆಸ್ಟರ್ಸ್ ಹೆವಿಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಏನಿರುತ್ತೆ ಈ ಏಜೆನ್ಸೀಸ್ಗಳು ನೀಡುವಂಥ ಕ್ರೆಡಿಟ್ ರೇಟಿಂಗ್ಸ್ಗಳ ಮೇಲೆಯೇ ರಿಲೈ ಆಗಿರ್ತಾರೆ. ಹಾಗಾಗಿ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಸರಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನುವಂಥದ್ದು ಇದರ ಮಹತ್ವ ಆಗಿರುತ್ತೆ. ಹಾಗಾಗಿ ಯಾವುದೇ ದೇಶದ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂದರೆ, ಈಗ ಭಾರತದ್ದು ನಾವು ಈಗಷ್ಟೇ ಈ ಆರ್ಟಿಕಲ್ನಲ್ಲಿ ನೋಡ್ತಿರುವ ಹಾಗೆ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಈ ರೀತಿ ಏನಾದರೂ ಭಾರತದ್ದೇನು ಈಗ BAA3 ಅಂತ ಹೇಳಿ ರೇಟಿಂಗ್ ಅನ್ನು ತಗೊಳ್ತಾ ಇದೆ ಮೂಡೀಸ್ ನಾಡಿಯಲ್ಲಿ, ಈ ರೀತಿ ನಮ್ಮ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋದರೆ ನಮ್ಮಲ್ಲಿ ರಿಸ್ಕ್ ಹೆಚ್ಚಾಗಿದೆ ಅಂತ ಅರ್ಥ. ಆಗ ನಮ್ಮ ಮೇಲೆ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟರ್ಸ್ ಕಡಿಮೆ ಆಗ್ತಾ ಹೋಗ್ತಾರೆ. ಈ ರೀತಿಯಾಗಿ ಕ್ರೆಡಿಟ್ ರೇಟಿಂಗಿನ ಮಹತ್ವ ಇರುವಂಥದ್ದು. ಇನ್ನು ಗ್ಲೋಬಲಿ ಯಾವ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಫೇಮಸ್ ಅಂತ ಅಥವಾ ಹೆಸರು ಮಾಡಿರುವಂಥವು ಅಥವಾ ಯಾವ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ತರುವಂಥ ರಿಪೋರ್ಟ್ಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋಂಥ ಇಂಪಾರ್ಟೆಂಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಯಾವುದು ಅಂತ ನೋಡೋದಾದರೆ ಮೂಡೀಸ್ ಆಗಿರ್ಬೋದು ಅಥವಾ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಆಗಿರ್ಬೋದು, ಫಿಚ್ ಆಗಿರ್ಬೋದು, ಇವೆಲ್ಲವೂ ಕೂಡ ಗ್ಲೋಬಲಿ ಮಹತ್ವವನ್ನು ಪಡೆದಿರ್ತಕ್ಕಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು. ಇದೇ ರೀತಿಯಾಗಿ ಭಾರತದಲ್ಲಿ ಮೇಜರ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಯಾವುದು ಅಂದರೆ, ಮೊದಲನೇದಾಗಿ ಕ್ರಿಸಿಲ್ ಅಂದರೆ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ, ಮತ್ತು ಇಕ್ರಾ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಲಿಮಿಟೆಡ್, ಇದು ಇಕ್ರಾ ಆಗಿದೆ. ಮತ್ತು ಕೇರ್ ಕ್ರೆಡಿಟ್ ಅನಾಲಿಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್, ಇದು ಕೇರ್ ಅನ್ನುವಂಥದ್ದು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಹಾಗೆ ಒನಿಕ್ರಾ, ಈ ಎಲ್ಲವೂ ಕೂಡ ಭಾರತದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳಾಗಿರುವಂಥದ್ದು. BAA3 ಅಂತ ಭಾರತ ಏನು ಈಗ ಕ್ರೆಡಿಟ್ ರೇಟಿಂಗನ್ನು ಪಡೆದಿದೆ, ಅಂದರೆ ತನ್ನ ಕ್ರೆಡಿಟ್ ರೇಟಿಂಗನ್ನು ಈ ಹಿಂದಿನ ಲೆವೆಲ್ಗಿಂತ ಕೂಡ ಕಡಿಮೆ ಮಾಡಿಕೊಂಡಿದೆ. ಇದು ಏನಂದರೆ ಇನ್ವೆಸ್ಟ್ಮೆಂಟ್ ಗ್ರೇಡ್ನಲ್ಲಿ, ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಈ ಕಂಪನಿಗಳು ಅಥವಾ ಈ ದೇಶದಲ್ಲಿ ನಾವು ಹೂಡಿಕೆ ಮಾಡೋದಕ್ಕೆ ಅರ್ಹರೇನೋ ಇದೆ ಈ ದೇಶಗಳು, ಆದರೆ ಲೋ ರೇಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅರ್ಹರಿದ್ದರೂ ಕೂಡ ಲೋ ರೇಟಿಂಗನ್ನು ಇನ್ವೆಸ್ಟ್ಮೆಂಟ್ ಗ್ರೇಡಿಂಗಲ್ಲೇ ಲೋ ರೇಟಿಂಗನ್ನು ಪಡೆದಿರುವಂಥದ್ದು ಈ BAA3 ಆಗಿರುತ್ತೆ. ಇದೇ ಲೋಯೆಸ್ಟ್ ರೇಟಿಂಗು ಇನ್ವೆಸ್ಟ್ಮೆಂಟ್ ಮಾಡುವಂಥ ಗ್ರೇಡ್ನಲ್ಲಿ. ಇದಕ್ಕೂ ಕಡಿಮೆ ಆದರೆ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆದಾರರಿಗೆ ಅದು ಸೇಫ್ ಅಲ್ಲದೆ ಇರೋ ಜಾಗ ಆಗಿರುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಕ್ರೆಡಿಟ್ ರೇಟಿಂಗ್ ಕಾನ್ಸೆಪ್ಟ್ನ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಮತ್ತು ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಇವುಗಳು ಏನು ಅಂತ ಕೇಳಿದ್ರೆ ನಮಗೆ ಇವು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಮತ್ತು ಈಗ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಮೂಡೀಸ್ ತಂದಿರತಕ್ಕಂಥ ಅವರ ರೇಟಿಂಗ್ ಪ್ರಕಾರವಾಗಿ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅನ್ನೋದು ನಮಗೆ ಗೊತ್ತಿರಲಿ. ಮತ್ತು ಇದರ ಕುಸಿತದಿಂದ ಯಾವ ರೀತಿಯ ಪರಿಣಾಮ ಆಗ್ಬೋದು, UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ
ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ತನ್ನ ಕ್ರೆಡಿಟನ್ನು ಅಥವಾ ಒಂದು ದೇಶದ ಮೇಲಿರ್ತಕ್ಕಂಥ ಕ್ರೆಡಿಟನ್ನು ಕಡಿಮೆ ಮಾಡ್ತು ಅಂತಂದರೆ ಇದರ ಇಂಪ್ಲಿಕೇಶನ್ಸ್ ಏನಾಗ್ಬೋದು ಅಂತ ಹೇಳಿ ಪ್ರಶ್ನೆಗಳನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಕೇಳಿ ಕೆಳಗಡೆ 2-3 ಸ್ಟೇಟ್ಮೆಂಟ್ಗಳನ್ನು ನೀಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ನಮ್ಮ ಮೇಲೆ ಅವರು ಡೌಟ್ಫುಲ್ ಆಗಿ ಇರುವಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗ್ಬೋದು. ಈ ರೀತಿಯ ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಪಿಯರ್ಸ್ ಟು ಪ್ರೊಟೆಕ್ಟ್ ಹೆಲ್ತ್ ವರ್ಕರ್ಸ್, ICMR ರಿಸರ್ಚರ್ಸ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚಿನ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನುವಂಥದ್ದು ಹೆಲ್ತ್ ವರ್ಕರ್ಸನ್ನು ಪ್ರೊಟೆಕ್ಟ್ ಮಾಡುವಂತೆ ಕಾಣ್ತಾ ಇದೆ ಅಂತ ಹೇಳಿ. ಇದನ್ನು ನಾವು UPSCಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ದೇರ್ ಡೆವಲಪ್ಮೆಂಟ್ಸ್, ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿಡೇ ಲೈಫ್, ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಮತ್ತು ಅದರ ಅಪ್ಲಿಕೇಶನ್ಸ್ ಇನ್ ಎವ್ರಿಡೇ ಲೈಫ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದು. ಅದೇ ರೀತಿಯಾಗಿ KPSCಯಲ್ಲೂ ಕೂಡ GS ಪೇಪರ್ 3ನಲ್ಲಿ ಅಡ್ವಾನ್ಸ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್, ಅಗ್ರಿಕಲ್ಚರ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಹೈಜೀನ್ ಈ ಟಾಪಿಕ್ನ ಅಡಿಯಲ್ಲಿ ಇದನ್ನು ಕವರ್ ಮಾಡ್ಬೋದಾಗುತ್ತೆ. ಇಲ್ಲಿ COVID-19ನ ಬಗ್ಗೆ, ಅದರಲ್ಲೂ ಕೂಡ ಹೈಡ್ರಾಕ್ಸಿಕ್ಲೋರೋಕ್ವಿನ್ನು COVID-19ಅನ್ನು ಪ್ರಿವೆಂಟ್ ಮಾಡುವಂಥ ಡೈಮೆನ್ಷನ್ನ ಅಡಿಯಲ್ಲಿ ಈ ಆರ್ಟಿಕಲ್ ನಮಗೆ ಉಪಯುಕ್ತ ಆಗುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ 4 ಡೋಸಸ್ಗಿಂತಲೂ ಹೆಚ್ಚಿನ ಹೈಡ್ರಾಕ್ಸಿಕ್ಲೋರೋಕ್ವಿನನ್ನು ಯಾರು ತಗೊಂಡಿದ್ದಾರೆ ಮತ್ತು ಅದರೊಟ್ಟಿಗೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ಬಳಸಿರ್ತಕ್ಕಂಥ ಮೆಡಿಕಲ್ ವರ್ಕರ್ಸ್ ಏನಿದ್ದರು ಇವರಿಗೆ ICMR ಹೇಳಿರುವಂತೆ, ICMRನ ಕೆಲವು ರಿಸರ್ಚ್ ಮಾಡಿರುವಂತೆ ಈ ಕರೋನಾ ಬರುವಂಥ ಸಂಭವ ಕಡಿಮೆ ಆಗಿರೋದನ್ನು ಇವರು ಗುರುತಿಸಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚಿನ ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಅಲ್ಲಿನ ರಿಸರ್ಚರ್ಸ್ 751 ಮಂದಿ ಮೆಡಿಕಲ್ ವರ್ಕರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಇಂಟರ್ವ್ಯೂ ಮಾಡಿರೋದ್ರ ಮುಖಾಂತರವಾಗಿ ಯಾರೆಲ್ಲ HCQಯನ್ನು 4 ಡೋಸಸ್ಗಳಿಗಿಂತ ಹೆಚ್ಚಿನದಾಗಿ ತಗೊಂಡು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿದ್ದಾರೆ ಇವರ ಬಳಿಯಲ್ಲಿ ಪರ್ಸೆಂಟೇಜ್ ಆಫ್ COVID-19 ಪಾಸಿಟಿವ್ ಬಂದಿರುವಂಥವ್ರನ್ನ ನೋಡಿದಾಗ ಕಡಿಮೆ ಇರೋದು ಇವರಿಗೆ ಗೊತ್ತಾಗಿದೆ. ಹಾಗಾಗಿ ಇಲ್ಲಿಂದ ನಮಗೆ ಒಂದಷ್ಟು ಅಂಶ HCQನ ಬಗ್ಗೆ ಪಾಸಿಟಿವ್ ಆಗಿ ತಿಳಿದ ಹಾಗಾಯಿತು. ಹಾಗಾಗಿ ICMR ಅನ್ನುವಂಥದ್ದು HCQಯನ್ನು ಮೆಡಿಕಲ್ ಪ್ರಾಕ್ಟೀಷನರ್ಸ್ಗೆ ಈಗಾಗಲೇ ಏನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಈಗಾಗಲೇ ಏನು ನಮ್ಮಲ್ಲಿ ರೂಢಿಯಲ್ಲಿದೆ HCQಯನ್ನು ನೀಡುವಂಥದ್ದು, ಈ ರೀತಿಯಾಗಿ ಮೆಡಿಕಲ್ ವರ್ಕರ್ಸ್ಗೆ, ಮೆಡಿಕಲ್ ಪ್ರಾಕ್ಟೀಷನರ್ಸ್ಗೆ ಸಂಬಂಧಿಸಿದಂತೆ ಅವರಿಗೆ ರೆಗ್ಯುಲರ್ ಆಗಿ ಇದನ್ನು ವ್ಯಾಕ್ಸಿನ್ನ ರೂಪದಲ್ಲಿ, ಅಂದರೆ ಇದನ್ನು ವಾರಕ್ಕೆ ಇಷ್ಟು ಅಂತ ಹೇಳಿ ಇಷ್ಟು ಡೋಸಸ್ನಲ್ಲಿ ತಗೊಳ್ಳುವಂಥದ್ದು ಮತ್ತು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳನ್ನು ಬಳಸುವಂಥದ್ದು ಮತ್ತು ಯಾರೆಲ್ಲ ಸಿವಿಯರ್ಲಿ ಅಫೆಕ್ಟ್ ಆಗಿರ್ತಾರೆ, ಅಂದರೆ ಕೋವಿಡ್ನಿಂದ ಬದುಕುಳಿಯುವಂಥ ಸಂಭವ ಕಡಿಮೆ ಇರುವಷ್ಟು ಸಿವಿಯರ್ ಆಗಿ ಯಾರೆಲ್ಲ ಪೇಷಂಟ್ಸ್ ಆಗಿರ್ತಾರೆ ಅಂಥವರಿಗೆ ಈ HCQವನ್ನು ಬಳಸುವಂಥದ್ದನ್ನು ಈಗಾಗಲೇ ನಾವು ಪಾಲಿಸ್ತಾ ಇದ್ದೇವೆ. ಆದರೆ ಈ HCQವನ್ನು ಬಳಸೋದ್ರಿಂದ ನಮಗೆ ಈ ರೀತಿಯ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೆ ಒಂದು ಇಂಬು ನೀಡುವಂತೆ ಈ ಒಂದು ರಿಸರ್ಚ್ ಅನ್ನುವಂಥದ್ದು ನಮಗೆ ಒಂದಷ್ಟು ಒಳ್ಳೆಯ ರಿಸಲ್ಟ್ಸನ್ನು ತೋರಿಸ್ತಾ ಇರುವಂಥದ್ದು. ಈ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಈಗ ಕರೋನಾದ ವಿಷಯದಿಂದಾಗಿ ಸಾಕಷ್ಟು ಸುದ್ದಿಯಲ್ಲಿದೆ. ಮೊದಲಿಗೆ ಇದನ್ನು ಎಕ್ಸ್ಪೋರ್ಟನ್ನು ಮಾಡಬಾರ್ದು ಅಂತ ಹೇಳಿ ಕಂಪ್ಲೀಟ್ ಬ್ಯಾನನ್ನು, ಬ್ಲ್ಯಾಂಕೆಟ್ ಬ್ಯಾನನ್ನು ಹೈಡ್ರಾಕ್ಸಿಕ್ಲೋರೋಕ್ವಿನ್ನ ವಿಚಾರದಲ್ಲಿ ಭಾರತದವರು ನಿರ್ಧರಿಸಿದ್ರು. ನಂತರದಲ್ಲಿ ಆದಷ್ಟು ಶೀಘ್ರವೇ ಇದರ ಮೇಲಿದ್ದಂಥ ಬ್ಲ್ಯಾಂಕೆಟ್ ಬ್ಯಾನನ್ನು ರಿಮೂವ್ ಮಾಡಲಾಯಿತು. ಇದೆಲ್ಲ ವಿಚಾರಕ್ಕಾಗಿ HCQ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿದೆ. ಹಾಗಾಗಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ನ ಬಗ್ಗೆ ನಮಗೆ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳು ಬರುವಂಥ ಸಂಭವ ಹೆಚ್ಚಾಗಿಯೇ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನುವಂಥದ್ದು ಮಲೇರಿಯಾಗೆ, ಸರ್ಟೈನ್ ಟೈಪ್ಸ್ ಆಫ್ ಮಲೇರಿಯಾಗೆ, ಅದರಲ್ಲೂ ಕೂಡ ಕ್ಲೋರೋಕ್ವಿನ್ ಸೆನ್ಸಿಟಿವ್ ಮಲೇರಿಯಾ ಅಂತ ಏನು ಬರುತ್ತೆ, ಈ ಕ್ಲೋರೋಕ್ವಿನ್ ಸೆನ್ಸಿಟಿವ್ ಮಲೇರಿಯಾಗೆ ಅಂತ ಹೇಳಿನೇ ಬಳಕೆ ಮಾಡುವಂಥ ಒಂದು ಪ್ರಿವೆನ್ಷನ್ ಆಗಿ ಬಳಕೆ ಮಾಡುವಂಥ ಒಂದು ವ್ಯಾಕ್ಸಿನ್ ಕೂಡ ಮತ್ತು ಟ್ರೀಟ್ಮೆಂಟ್ಗೆ ಕೂಡ ಇದನ್ನು ಬಳಕೆ ಮಾಡ್ಕೊಳ್ತೇವೆ ಮಲೇರಿಯಾದ ವಿಚಾರದಲ್ಲಿ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನುವಂಥದ್ದು ಯಾವುದಕ್ಕೆ ಮೆಡಿಕೇಷನ್ ಅಂದರೆ ಮುಖ್ಯವಾಗಿ ಇದು ಮಲೇರಿಯಾಗೆ ಮೆಡಿಕೇಷನ್. ಇಟ್ ಈಸ್ ಆಲ್ಸೋ ಯೂಸ್ ಟು ಟ್ರೀಟ್ಮೆಂಟ್ ಆಫ್ ರ್ಯೂಮಟೈಡ್ ಅರ್ಥ್ರೈಟಿಸ್ಗೆ, ಲ್ಯೂಪಸ್ಗೆ ಮತ್ತು ಪೋರ್ಫಿರಿಯಾ ಕ್ಯುಟನೇಟಾರ್ಡಾ ಈ ಎಲ್ಲವಕ್ಕೂ ಕೂಡ ಹೈಡ್ರಾಕ್ಸಿಕ್ಲೋರೋಕ್ವಿನನ್ನು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಈ ಮೆಡಿಸಿನ್ ಅನ್ನುವಂಥದ್ದು ಮೆಡಿಕಲ್ ಯೂಸಿಗೆ ಮೊದಲ ಬಾರಿಗೆ ಅಪ್ರೂವ್ ಆಗಿದ್ದಂಥದ್ದು US-ನಲ್ಲಿ 1955ರಲ್ಲಿ. ಇಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಕಲ್ಸ್ ಅಂತ ಹೇಳಿ ಕೆಲವೊಂದಷ್ಟು ಮೆಡಿಸಿನ್ಸನ್ನು ಲಿಸ್ಟ್ ಮಾಡಿದೆ. ಈ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಕಲ್ಸಲ್ಲಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕೂಡ ಒಂದಾಗಿದೆ. WHO ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ನಲ್ಲಿ HCQ ಕೂಡ ಒಂದಾಗಿದೆ ಅಂತ ಹೇಳಿ ಒಂದು ವಾಕ್ಯ ನಮಗೇನಾದರೂ ಪ್ರಿಲಿಮ್ಸ್ನಲ್ಲಿ ಬಂದರೆ ಇದು ಸರಿಯಾದ ಹೇಳಿಕೆ ಅನ್ನೋದು ನಮಗೆ ಗೊತ್ತಿರಲಿ. ಇದು ಸೇಫೆಸ್ಟ್ ಮತ್ತು ಮೋಸ್ಟ್ ಎಫೆಕ್ಟಿವ್ ಮೆಡಿಸಿನ್ ಹೆಲ್ತ್ ಸಿಸ್ಟಮ್ನಲ್ಲಿ ನೀಡೆಡ್ ಆಗಿರುವಂಥದ್ದು ಅನ್ನೋದು ಮೀನಿಂಗ್. ಅಂದರೆ ಈ ಎಸೆನ್ಷಿಯಲ್ ಮೆಡಿಸಿನ್ನಲ್ಲಿ ಇದು ಬರುತ್ತೆ ಅಂತಂದರೆ ಇದು ಸೇಫೆಸ್ಟ್ ಹೌದು ಮತ್ತು ಇದು ಮೋಸ್ಟ್ ಎಫೆಕ್ಟಿವ್ ಮೆಡಿಸಿನ್ ಆಗಿದೆ ಹೆಲ್ತ್ ಸಿಸ್ಟಮ್ನಲ್ಲಿ ಅನ್ನೋದು ನಮಗೆ ಗೊತ್ತಿರಲಿ. ಇದಿಷ್ಟು HCQನ ಬಗ್ಗೆ ಮಾಹಿತಿ. ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ಬಾರಿ ಪ್ರಿಲಿಮ್ಸ್ನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬರುವಂಥ ಸಂಭವ ಬಹಳನೇ ಹೆಚ್ಚಾಗಿದೆ. UPSCಯಲ್ಲಾದರೂ ಆಗಿರ್ಬೋದು ಅಥವಾ KPSCಯಲ್ಲಾದರೂ ಆಗಿರ್ಬೋದು ಅಥವಾ KPSCಯ ಇನ್ಯಾವುದೇ ಪರೀಕ್ಷೆಗಳಲ್ಲಾದರೂ ಆಗಿರ್ಬೋದು, ಈ HCQ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ಪಾಯಿಂಟ್ ಆಗಿರುತ್ತೆ ಈ ಬಾರಿಯ ಎಕ್ಸಾಮ್ಗೆ. ಮುಂದಿನ ಆರ್ಟಿಕಲ್, ಪಲ್ಸಸ್ ಆಯಿಲ್ ಸೀಡ್ಸ್
ಸಿ ಶಾರ್ಪ್ ಹೈಕ್ ಇನ್ MSP ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಗೌರ್ಮೆಂಟ್ ಸ್ಕೀಮ್ಸ್ ಅಷ್ಟೇ ಅಲ್ಲದೆ ಅಗ್ರಿಕಲ್ಚರಲ್ಲೂ ಕೂಡ ಇದು ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗಿರುತ್ತೆ. MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ಯಾವಾಗಲೂ ಕೂಡ ಸುದ್ದಿಯಲ್ಲಿರುತ್ತೆ. ಹಾಗಾಗಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಆಗಿರ್ಬೋದು, ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಪ್ರಾಪರ್ ಕಾನ್ಸೆಪ್ಟನ್ನು ತಿಳ್ಕೊಂಡಿರಬೇಕಾಗುತ್ತೆ. ಮತ್ತು MSP ಎಷ್ಟು ಬೆಳೆಗಳಿಗೆ ನೀಡ್ತಾರೆ, ಯಾರದನ್ನು ಡಿಸೈಡ್ ಮಾಡುವಂಥದ್ದು, ಯಾರದನ್ನು ರೆಕಮೆಂಡ್ ಮಾಡುವಂಥದ್ದು, ಮತ್ತು ಇತ್ತೀಚೆಗೆ MSP ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. MSP ಒಂದು ಬೆಳೆಗೆ ಎಷ್ಟಿದೆ ಅಂತ ಹೇಳಿ ಪ್ರಾಪರ್ ಫಿಗರ್ ಏನು ನಮಗೆ ಬೇಕಾಗೋದಿಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಆದರೆ ಹೆಚ್ಚಾಗ್ತಿದೆಯೋ ಕಡಿಮೆ ಆಗ್ತಿದೆಯೋ ಅನ್ನುವಂಥ ಟ್ರೆಂಡ್ ನಮಗೆ ಗೊತ್ತಿದ್ದರೆ ಆಗ ನಾವು ಉತ್ತರಗಳನ್ನು ಮೇನ್ಸ್ನಲ್ಲಿ ಬರೆಯುವಾಗ ನಮಗೆ ಒಂದು ಹೋಲ್ಡ್ ಇರುತ್ತೆ ಆನ್ಸರ್ಸನ್ನು ಬರೆಯೋದಕ್ಕೆ. ಹಾಗಾಗಿ MSP ಬಗ್ಗೆ ನಿಮಗೆ ಯಾವತ್ತೂ ಕೂಡ ಸ್ಪಷ್ಟತೆ ಇರಲಿ. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ನಲ್ಲಿ. ಅಂದರೆ ಇದರ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಮೇನ್ಸ್ನಲ್ಲಿ ತುಂಬ ಚೆನ್ನಾಗಿ ಇರಬೇಕಾಗುತ್ತೆ. ಆಗ ಆನ್ಸರ್ನಲ್ಲಿ ಒಳ್ಳೆ ಪಾಯಿಂಟ್ಸ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಫೇರ್ ಪ್ರೈಸಿಂಗ್ ಅನ್ನುವಂಥ ಇಶ್ಯೂನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಈ ಆರ್ಟಿಕಲ್ನಲ್ಲಿ. ಇಲ್ಲಿ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸಿಂಗನ್ನು ನೀಡೋದಕ್ಕೆ ಎನ್ಶ್ಯೂರ್ ಮಾಡೋದಕ್ಕೆ ಏನೇನು ಎಫರ್ಟ್ಸ್ ಬೇಕಾಗುತ್ತೆ ಅನ್ನುವಂಥ ಡೈಮೆನ್ಷನನ್ನು ಈ ಆರ್ಟಿಕಲ್ನಲ್ಲಿ ನಾವು ಕವರ್ ಮಾಡೋಣ. ಪ್ರತಿ ಬಾರಿ ಖಾರಿಫ್ ಮತ್ತು ರಾಬಿ ಸೀಸನ್ಸ್ಗಳು ಸ್ಟಾರ್ಟ್ ಆಗುವ ಮುನ್ನ, ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ನಾವೀಗ ಏನು ಬಿತ್ತನೆಯನ್ನು ಮಾಡ್ತೇವೆ, ಈ ಬಿತ್ತನೆಗೂ ಮುನ್ನವೇ ಈ ಬೆಳೆಗೆ ಇಷ್ಟು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅಂದರೆ ಬೆಂಬಲ ಬೆಲೆಯನ್ನು ನೀಡ್ತೇವೆ ಅಂತ ಹೇಳಿ ಸರ್ಕಾರದವರು ಘೋಷಣೆ ಮಾಡುವಂಥದ್ದು. ಇದನ್ನೇ ನಾವು MSP ಅಂತೇಳಿ ಕೂಡ ಕರೆಯುವಂಥದ್ದು. ಈಗ ಆಲ್ ಖಾರಿಫ್ ಕ್ರಾಪ್ಸ್ಗೆ, ಅಂದರೆ ಈ ಸಮಯದಲ್ಲಿ ಏನು ಬೆಳಿತೇವೆ ಈ ಮುಂಗಾರು ಬೆಳೆಗಳಿಗೆ ಖಾರಿಫ್ ಕ್ರಾಪ್ಸ್ ಅಂತ ಕರಿತೇವೆ. ಈ ಎಲ್ಲ ಖಾರಿಫ್ ಕ್ರಾಪ್ಸ್ಗಳಿಗೆ MSPಯನ್ನು ಹೆಚ್ಚುಗೊಳಿಸಲಾಗಿದೆ. MSPಯನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ರೈತರಿಗೆ ಒಂದು ಇನ್ಸೆಂಟಿವ್ ಅನ್ನು ನೀಡಿದ ಹಾಗಾಗುತ್ತೆ, ರೈತರಿಗೆ ಹೆಚ್ಚು ಸ್ಫೂರ್ತಿಯನ್ನು ನೀಡಿದ ಹಾಗಾಗುತ್ತೆ, ಹುರಿದುಂಬಿಸಿದಾಗುತ್ತೆ ಅವರಿಗೆ ಬೆಳೆಯನ್ನು ಬೆಳೆಯೋದಕ್ಕೆ. ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಅಂದರೆ 1.5 ಅಂದರೆ ಅವರು ಎಷ್ಟು ಹಣವನ್ನು ಹಾಕಿ ಈ ಪ್ರೊಡಕ್ಷನನ್ನು ಮಾಡ್ತಾರೆ, ಈಲ್ಡನ್ನು ತೆಗಿತಾರೆ, ಆ ಹಣ ಅವ್ರು ಇನ್ವೆಸ್ಟ್ ಮಾಡಿದಂಥ ಹಣಕ್ಕೆ 1.5% ಅಷ್ಟಾದರೂ ಕೂಡ ಅವರಿಗೆ ಹಣ ಅನ್ನುವಂಥದ್ದು ಸಿಗಬೇಕಾಗತ್ತೆ. ಅಂತ ಅಂದರೆ ಅವರು ಇನ್ವೆಸ್ಟ್ ಮಾಡಿದ್ದು 100 ರೂಪಾಯಿ ಆದರೆ 100 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ 10 kg ಅಕ್ಕಿಯನ್ನು ಅವರು ಬೆಳೆದ್ರೆ ಅವರು ಅದೇ 10 kg ಅಕ್ಕಿಯನ್ನು ಮಾರಿದಾಗ ಅವರಿಗೆ 150 ರೂಪಾಯಿ ಆದರೂ ದುಡ್ಡು ಸಿಗಬೇಕಾಗತ್ತೆ. ಈ ರೀತಿಯ ಒಂದು MSPಯ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ 1.5 ಅಷ್ಟಾದರೂ ಮಾಡಬೇಕು ಅಂತೇಳಿ ಆ ಇನ್ಲೈನ್ ಮಾಡೋದಕ್ಕೋಸ್ಕರ, ಈ ಒಂದು ಪ್ರಿನ್ಸಿಪಲ್ಗೆ ಇನ್ಲೈನ್ ಮಾಡೋದಕ್ಕೋಸ್ಕರ MSPಯನ್ನು ಅದರ ಬೆಲೆಯನ್ನು ಹೆಚ್ಚುಗೊಳಿಸ್ತಾ ಇರುವಂಥದ್ದು. ಮತ್ತು ಶಾರ್ಟ್ ಟರ್ಮ್ ಲೋನನ್ನು ಏನು ನೀಡ್ತಾರೆ ಅಪ್ ಟು 3 lakhsವರೆಗೂ ನೀಡ್ತಾರೆ ರೈತರಿಗೆ. ಈ ಶಾರ್ಟ್ ಟರ್ಮ್ ಲೋನಿಗೆ ಟರ್ಮ್ ಏನಿರುತ್ತೆ, ಇಷ್ಟು ದಿನದೊಳಗೆ ಹಣವನ್ನು ಕಟ್ಟಬೇಕು ಅಂತ ಹೇಳಿ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟೀಸ್ಗಳಿಗೆ ಅಂತ ಹೇಳಿ ನೀಡುವಂಥ ಈ ಸ್ಟ್ಯಾಂಡರ್ಡ್ ಶಾರ್ಟ್ ಟರ್ಮ್ ಲೋನಿಗೆ ಇರುವಂಥ ರೀಪೇಮೆಂಟ್ ಟರ್ಮ್ ಏನಿದೆ ಈ ಟರ್ಮನ್ನು ಕೂಡ ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾಕೆಂದರೆ COVID-19 ಹಿನ್ನೆಲೆಯಲ್ಲಿ ಸಾಕಷ್ಟು ಹಣ ಅನ್ನುವಂಥದ್ದು ರೈತರ ಬಳಿ ಇಲ್ಲದೆ ಇರುವಂಥ ಕಾರಣದಿಂದ ಈ ಟರ್ಮನ್ನು ಕೂಡ ಎಕ್ಸ್ಟೆಂಡ್ ಮಾಡಿರುವಂಥದ್ದು. MSPಯನ್ನು ಪ್ಯಾಡಿಗೆ 53 ರೂಪಾಯಿಯನ್ನು ಕ್ವಿಂಟಲ್ಗೆ ಹೆಚ್ಚುಗೊಳಿಸಿದ್ದಾರೆ. ಈ ಮೂಲಕ 1868 ರೂಪಾಯಿ ಆಗಿದೆ ಈಗ ಪ್ಯಾಡಿ 1 ಕ್ವಿಂಟಲ್ಗೆ. ಹೈಯೆಸ್ಟ್ MSPಯನ್ನು ನೈಜರ್ ಸೀಡ್ಗೆ ಅಂದರೆ 1 ಕ್ವಿಂಟಲ್ಗೆ 755 ರೂಪಾಯಿಯನ್ನು ಹೆಚ್ಚುಗೊಳಿಸಲಾಗಿದೆ. ಯಾವುದಕ್ಕೆ ಹೆಚ್ಚು ಮಾಡಿದ್ದಾರೆ ಅಥವಾ ಯಾವುದರ ಬೆಲೆ ಎಷ್ಟು ಅನ್ನುವಂಥದ್ದು ನಮಗೆ ಖಂಡಿತ ಬೇಕಾಗಿಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ. ಆದರೆ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳಿ ಎಷ್ಟು ಹಣವನ್ನು ಹೆಚ್ಚುಗೊಳಿಸಿರೋದಕ್ಕೆ ನಾವು ಈ ಆರ್ಟಿಕಲನ್ನು ಓದ್ತಾ ಇದ್ದೇವೆ ಅಂತ ಹೇಳಿ ಒಂದು ಐಡಿಯಾ ಇರಲಿ ಅಂತ ಹೇಳಿ ನಾನಿಲ್ಲಿ ಹೇಳಿದ್ದಂಥದ್ದು. ರೈತರಿಗೆ ಬಾಜ್ರಾವನ್ನು ಬೆಳೆದ್ರೆ ಅವರಿಗೆ ಅವರೆಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ ಅದರಲ್ಲಿ 83% ಅಷ್ಟು ಅಂದರೆ 183% ಅಷ್ಟು ರಿಟರ್ನ್ ಅನ್ನುವಂಥದ್ದು ಅವರಿಗೆ ಸಿಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಊರದ್ದನ್ನು ಬೆಳೆದಾಗ ಅವರಿಗೆ 64% ಲಾಭ ಅಂದರೆ ಹೆಚ್ಚು ರಿಟರ್ನ್ಸ್ ಅನ್ನುವಂಥದ್ದು ಸಿಗುತ್ತೆ ಅಂತ. ಮತ್ತು ತೂರ್ ಅಂದರೆ ತೊಗರಿಯನ್ನು ಬೆಳೆದಂಥವ್ರಿಗೆ 58% ಲಾಭ ಮತ್ತು ಮೇಯ್ಸನ್ನು ಬೆಳೆದಂಥವ್ರಿಗೆ 53% ಲಾಭ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ ಎಸ್ಟಿಮೇಟ್ ಮಾಡಲಾಗಿದೆ. ಹಾಗಾದರೆ ಈ ಬೆಲೆಯನ್ನು ಯಾರು ಡಿಸೈಡ್ ಮಾಡುವಂಥದ್ದು? ಈ MSPಯನ್ನು ಎಲ್ಲ ಬೆಳೆಗಳಿಗೂ ಕೂಡ ನೀಡೋದಿಲ್ಲ. MSP ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, MSPಯನ್ನು ನೀಡುವಂಥದ್ದು ಕೇವಲ 22 ಕ್ರಾಪ್ಸ್ಗಳಿಗೆ ಮಾತ್ರವೇ. 22 ಕ್ರಾಪ್ಸ್ಗಳಲ್ಲಿ ಮತ್ತು ಒಂದು ಬೆಳೆಗೆ ಯಾವುದಕ್ಕೆ ಶುಗರ್ ಕೇನ್ಗೆ FRPಯನ್ನು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸನ್ನು ಶುಗರ್ ಕೇನ್ಗೆ ನೀಡಲಾಗುತ್ತೆ. ಶುಗರ್ ಕೇನಿಗೆ MSPಯನ್ನು ನೀಡಲಾಗುತ್ತೆ ಅನ್ನೋದಿಲ್ಲಾದರೂ ನಮಗೆ ಎಕ್ಸಾಮ್ನಲ್ಲಿ ಬಂದಾಗ ಅದು ತಪ್ಪು ಅನ್ನೋದು ಗೊತ್ತಿರಲಿ. ಶುಗರ್ ಕೇನ್ಗೆ ನೀಡುವಂಥದ್ದು MSP ಅಲ್ಲ FRP. ಮತ್ತು 22 ಕ್ರಾಪ್ಸ್ಗಳಿಗೆ MSPಯನ್ನು ನೀಡುವಂಥದ್ದು. ಅದರಲ್ಲಿ 14 ಕ್ರಾಪ್ಸ್ಗಳು ಖಾರಿಫ್ ಕ್ರಾಪ್ಸ್ಗಳಾಗಿರುತ್ತೆ, 6 ರಾಬಿ ಕ್ರಾಪ್ಸ್ಗಳಾಗಿರುತ್ತೆ, ಇನ್ನುಳಿದ 2 ಕಮರ್ಷಿಯಲ್ ಕ್ರಾಪ್ಸ್ಗಳಿಗೆ MSPಯನ್ನು ನೀಡುವಂಥದ್ದು. ಈ MSPಯನ್ನು ಯಾರು ನೀಡ್ತಾರೆ, ಯಾರು ಇದನ್ನು ಡಿಸೈಡ್ ಮಾಡುವಂಥದ್ದು ಅಂತ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು ಇದಕ್ಕೆ ಎಷ್ಟು ಹಣವನ್ನು ನೀಡಬೇಕು ಅಂತ ಹೇಳಿ ಡಿಸಿಷನನ್ನು ತಗೊಳ್ಳುವಂಥ ನಿರ್ಧಾರವನ್ನು ತಗೊಳ್ಳುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಇದನ್ನು ರೆಕಮೆಂಡ್ ಮಾಡುವಂಥವ್ರು ಯಾರು, ಇಷ್ಟೇ ಹಣವನ್ನು ನೀಡಿ ಅಂತ ಹೇಳಿ ರೆಕಮೆಂಡೇಷನನ್ನು ನೀಡುವಂಥವ್ರು ಯಾರು ಅಂತ ಅಂದರೆ
ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ CACPನವರು ಒಂದು ಸ್ಟ್ಯಾಟ್ಯುಟರಿ ಪ್ಯಾನಲ್ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ನಾಡಿಯಲ್ಲಿ ಈ ಪ್ಯಾನಲ್ ಅನ್ನುವಂಥದ್ದು ರೆಕಮೆಂಡೇಷನನ್ನು ಮಾಡುತ್ತೆ, ಯಾವ ಬೆಳೆಗಳಿಗೆ ಎಷ್ಟು MSPಯನ್ನು ನೀಡಬೇಕು ಅಂತ ಹೇಳಿ. ಇದಕ್ಕೆ ಅಪ್ರೂವಲನ್ನು ಅಂದರೆ ನಿರ್ಧಾರವನ್ನು ತಗೊಂಡು ಇದರ ಡಿಸಿಷನನ್ನು ತಗೊಳ್ಳುವಂಥವರು CCEA ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರಾಗಿರ್ತಾರೆ. ಈ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಬೇಕಾಗುತ್ತೆ, ಏಕೆಂದರೆ ಪ್ರಿಲಿಮ್ಸ್ನಲ್ಲಿ ಇದನ್ನೇ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡಬಹುದಾಗಿರುತ್ತೆ. ಹಾಗಾಗಿ ರೆಕಮೆಂಡ್ ಮಾಡುವಂಥವ್ರು CACPನವರು, ಇದನ್ನು ಡಿಸೈಡ್ ಮಾಡುವಂಥವ್ರು CCEAನವರು ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಯಾವ ಫ್ಯಾಕ್ಟರ್ಸ್ನ ಮೇಲೆ MSPಯನ್ನು ಡಿಟರ್ಮೈನ್ ಮಾಡ್ತಾರೆ ಅಂದರೆ MSPಯನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ, ಅಂದರೆ ಯಾವುದೇ ಒಂದು ವಸ್ತುವನ್ನು ಅಥವಾ ಯಾವುದೇ ಒಂದು ಪದಾರ್ಥವನ್ನು ಬೆಳೆಯೋದಕ್ಕೆ ಎಷ್ಟು ಖರ್ಚಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು MSPಯನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಆಧಾರದ ಮೇಲೆ ಡಿಸೈಡ್ ಮಾಡಲಾಗುತ್ತೆ. ಮತ್ತು ಈ ಬೆಳೆಯನ್ನು ಬೆಳೆಯೋದಕ್ಕೆ ಅದಕ್ಕೆ ಹಾಕಿದಂಥ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಈ ರೀತಿಯ ಇನ್ಪುಟ್ ಐಟಮ್ಸ್ಗಳೇನಿರುತ್ತೆ ಇವುಗಳಲ್ಲಿ ಏನಾದರೂ ಇನ್ಪುಟ್ ಪ್ರೈಸಸ್ಗಳಲ್ಲಿ ಹೆಚ್ಚು ಆಗಿದ್ರೆ, ಬೆಲೆ ಏನಾದರೂ ಏರಿಕೆ ಆಗಿದ್ರೆ ಇದನ್ನು ಕೂಡ ಆಧಾರವಾಗಿಟ್ಕೊಂಡು ಇನ್ಪುಟ್ ಪ್ರೈಸಸ್ಸಿನ ಬೆಲೆ ಆಧಾರವಾಗಿಟ್ಕೊಂಡು ಕೂಡ MSPಯನ್ನು ಡಿಸೈಡ್ ಮಾಡಲಾಗುತ್ತೆ. ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ಪ್ರೈಸ್ ಪ್ಯಾರಿಟಿ ಏನಿದೆ ಅಂದರೆ ಇವುಗಳಿಗೆ ಹಾಕುವಂಥ ಇನ್ಪುಟ್ ಬೆಳೆಗಳಾಗಿರ್ಬೋದು ಅಥವಾ ಇದು ಹೊರ ಬಂದಾಗ ಇದಕ್ಕೆ ಸಿಗುವಂಥ ಬೆಲೆ ಆಗಿರ್ಬೋದು, ಈ ರೀತಿಯ ಇನ್ಪುಟ್ ಔಟ್ಪುಟ್ ಪ್ರೈಸ್ ಪ್ಯಾರಿಟಿ ಇದ್ದರೆ ಅದನ್ನು ಕೂಡ ಕಂಪೇರ್ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ MSPಯನ್ನು ಡಿಸೈಡ್ ಮಾಡುವಂಥದ್ದು. ಮಾರ್ಕೆಟ್ ಪ್ರೈಸ್ನಲ್ಲಿ ಟ್ರೆಂಡ್ ಯಾವ ರೀತಿ ಇದೆ, ಡಿಮ್ಯಾಂಡ್ ಮತ್ತು ಸಪ್ಲೈ ಯಾವ ರೀತಿ ಇದೆ, ಅಂದರೆ ಯಾವುದೇ ಒಂದು ವಸ್ತುವಿಗೆ ಬೇಡಿಕೆ ಮತ್ತು ಸರಬರಾಜು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗಿ ಗಮನಕ್ಕೆ ತಗೊಂಡು MSPಯನ್ನು ಡಿಸೈಡ್ ಮಾಡುವಂಥದ್ದು. ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಅಂದರೆ ಬೆಳೆ ಯಾವ ಬೆಳೆಗಳಿಗೆ ಒಂದು ಬೆಳೆ ಮತ್ತು ಇನ್ನೊಂದು ಬೆಳೆಗಳ ನಡುವೆ ಇರುವಂಥ ಪ್ರೈಸ್ ಪ್ಯಾರಿಟಿ. ಈಗ ಅಕ್ಕಿಯನ್ನು ಬೆಳೆದಂಥವ್ರಿಗೆ ಸಿಗುವಂಥ ಹಣಕ್ಕೂ ತೊಗರಿಯನ್ನು ಬೆಳೆದಂಥವ್ರಿಗೆ ಸಿಗುವಂಥ ಹಣಕ್ಕೂ ಬಹಳನೇ ವ್ಯತ್ಯಾಸ ಇದ್ದಾಗ ಈ ರೀತಿಯ ಪ್ರೈಸ್ ಪ್ಯಾರಿಟಿಯನ್ನು ಕಡಿಮೆ ಮಾಡೋದಕ್ಕೆ ಕೂಡ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈ MSPಯನ್ನು ನಿರ್ಧಾರ ಮಾಡುವಂಥದ್ದು. ಎಫೆಕ್ಟ್ ಆನ್ ಕಾಸ್ಟ್ ಆಫ್ ಲಿವಿಂಗ್ನ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ MSP ಅನ್ನೋದನ್ನು ಕೂಡ ಆಧಾರವಾಗಿಟ್ಕೊಂಡು ಇದನ್ನು ಡಿಸೈಡ್ ಮಾಡುವಂಥದ್ದು. ಮತ್ತು ಜನರಲ್ ಪ್ರೈಸ್ ಲೆವೆಲ್ ಅನ್ನುವಂಥದ್ದು, ಈಗ ಹೆಚ್ಚಿನ MSPಯನ್ನು ನೀಡೋದ್ರ ಮುಖಾಂತರವಾಗಿ ಅದರ ಬೆಲೆ ಹೆಚ್ಚಾಯಿತು ಅಂತ ಅಂದರೆ ಹಣದುಬ್ಬರ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಜನರಲ್ ಪ್ರೈಸ್ ಲೆವೆಲ್ನ ಮೇಲೆ ಆಗುವಂಥ ಇದರಿಂದ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಳ್ತಾರೆ. ಮತ್ತು ಇಂಟರ್ನ್ಯಾಷನಲ್ ಪ್ರೈಸ್ ಸಿಚುಯೇಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು MSPಯನ್ನು ನಿರ್ಧಾರ ಮಾಡುವಂಥದ್ದು. MSPಯನ್ನು ಯಾರು ನಿರ್ಧಾರ ಮಾಡ್ತಾರೆ, MSPಯನ್ನು ಎಷ್ಟು ಬೆಳೆಗಳಿಗೆ ನೀಡ್ತಾರೆ, ಯಾವ ಅಂಶಗಳನ್ನು ಡಿಟರ್ಮಿನೆಂಟ್ಸನ್ನು ತಗೊಂಡು MSPಯನ್ನು ನಿರ್ಧಾರ ಮಾಡ್ತಾರೆ, ಇವೆಲ್ಲವೂ ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ MSPಯನ್ನು ಯಾವೆಲ್ಲ ಬೆಳೆಗಳಿಗೆ ನೀಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಇವೆಲ್ಲಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ. ಈಗೇನು MSPಯನ್ನು ಖಾರಿಫ್ ಸೀಸನ್ಗೆ ಎಲ್ಲ ಬೆಳೆಗಳಿಗೂ ಕೂಡ ಖಾರಿಫ್ ಸೀಸನ್ನಲ್ಲಿ ಬರುವಂಥ ಆಲ್ ಖಾರಿಫ್ ಕ್ರಾಪ್ಸ್ಗಳಿಗೂ ಕೂಡ MSPಯನ್ನು ಇನ್ಕ್ರೀಸ್ ಮಾಡಿದ್ದಾರೆ. 2020-21ರಲ್ಲಿ ಇನ್ಕ್ರೀಸನ್ನು ಘೋಷಣೆ ಮಾಡಿದ್ದಾರೆ. ಇದು ಸೆಪ್ಟೆಂಬರ್ 1, 2020ರಿಂದ ಅನ್ವಯ ಆಗಲಿದೆ. ಏಕೆಂದರೆ ಈಗ ಖಾರಿಫ್ ಕ್ರಾಪ್ಸಿನ ಬೆಳೆಗಳು ಅದರ ನಂತರದಲ್ಲೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದರ ನಂತರದಲ್ಲೇ ಬರೋದ್ರಿಂದ ಆಗನಿಂದ ಬರುವಂಥ ಬೆಳೆಗಳಿಗೆ ಅನ್ವಯವಾಗುವಂತೆ ಇದು ಈ ಇನ್ಕ್ರೀಸ್ ಅನ್ನುವಂಥದ್ದು ಆಗಿರುವಂಥದ್ದು. ಇಂದಿನ ಎಡಿಟೋರಿಯಲ್ ಅನಾಲಿಸಿಸನ್ನು ನೋಡೋದಾದರೆ ಮೊದಲ ಎಡಿಟೋರಿಯಲ್ ಇಂಡಿಯಾ ಚೈನಾ ಆ್ಯಂಡ್ ಫೋರ್ಟಿಫೈಯಿಂಗ್ ದ ಆಫ್ರಿಕಾ ಔಟ್ರೀಚ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. KPSCಯ ಮೈನ್ಸ್ನಲ್ಲೂ ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಇದು ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಆ್ಯಂಡ್ ಚೈನಾಸ್ ಅಪ್ರೋಚ್ ಯಾವ ರೀತಿ ಇದೆ ಆಫ್ರಿಕಾವನ್ನು ರೀಚ್ ಔಟ್ ಮಾಡುವಲ್ಲಿ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಆಫ್ರಿಕಲ್ ರಿಲೇಷನ್ ಕೋವಿಡ್-19ನ ಟೈಮ್ನಲ್ಲಿ ಭಾರತ ಮತ್ತು ಚೀನಾದ್ದು ಯಾವ ರೀತಿ ಇದೆ ಅನ್ನುವಂಥ ಡೈಮೆನ್ಷನ್ನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡೋಣ. ಕೋವಿಡ್-19 ಪ್ಯಾಂಡಮಿಕ್ ಅನ್ನುವಂಥದ್ದು ಡೆವಾಸ್ಟೇಟಿಂಗ್ ಎಫೆಕ್ಟ್ಸ್ಗಳನ್ನು ಆಫ್ರಿಕನ್ ಕಂಟ್ರೀಸ್ಗಳ ಮೇಲೆ, ಕೇವಲ ಆಫ್ರಿಕನ್ ಕಂಟ್ರೀಸ್ ಅಲ್ಲ, ಜಗತ್ತಿನ ಮೇಲೆ ಎಲ್ಲ ಕಂಟ್ರೀಸ್ಗಳ ಮೇಲೂ ಕೂಡ ಬೀರಿದೆ. ಆದರೆ ಹೆಚ್ಚಿನದಾಗಿ ಆಫ್ರಿಕನ್ ಹೆಚ್ಚಿನ ಕಂಟ್ರೀಸ್ಗಳು ಬಡತನದಲ್ಲಿ ಇರೋದ್ರಿಂದ ಡೆವಾಸ್ಟೇಟಿಂಗ್ ಎಫೆಕ್ಟ್ಸ್ಗಳನ್ನು ಮತ್ತು ಆಫ್ರಿಕಾದಲ್ಲಿ ಈಗ ಅದು ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಇಂಪ್ಯಾಕ್ಟನ್ನು ಮಾಡ್ತಾ ಇರುವಂಥದ್ದು. ಆದರೆ ಅವೆಲ್ಲ ರಾಷ್ಟ್ರಗಳು ಕೂಡ ಎಕ್ವಿಪ್ಡ್ ಆಗಿರೋದ್ರಿಂದ ಈ ಪ್ಯಾಂಡಮಿಕ್ಗೆ ಶಾರ್ಟೇಜ್ ಆಫ್ ಮಾಸ್ಕ್ಗಳನ್ನು, ವೆಂಟಿಲೇಟರ್ಸಿನ ಶಾರ್ಟೇಜನ್ನು, ಈ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದೆ. ಇದನ್ನು ಎದುರಿಸೋದಕ್ಕೆ ಕೋವಿಡ್-19 ಫೈಟ್ ಮಾಡೋದಕ್ಕೆ ಇಷ್ಟೊಂದು ತೊಂದರೆಗಳನ್ನು ಆಫ್ರಿಕಾದ ರಾಷ್ಟ್ರಗಳು ಎದುರಿಸ್ತಾ ಇರುವಂಥದ್ದು. ಆಫ್ರಿಕಾ ಅನ್ನುವಂಥದ್ದು ಹಾಗಾಗಿ ಎಕ್ಸ್ಟರ್ನಲ್ ಏಡ್ನ ಮೇಲೆ ಅಂದರೆ ಹೊರಗಿನಿಂದ ಬರುವಂಥ ನೆರವಿಗಾಗಿ ಕೈ ಚಾಚ್ತಾ ಇದೆ. ಇಂಡಿಯಾ ಮತ್ತು ಚೈನಾ ಈ ಎರಡೂ ರಾಷ್ಟ್ರಗಳು ಕೂಡ ಲಾಂಗ್ ಸ್ಟ್ಯಾಂಡಿಂಗ್ ಪಾರ್ಟ್ನರ್ಸ್ಗಳಾಗಿದೆ ಆಫ್ರಿಕಾಕ್ಕೆ. ಹಾಗಾಗಿ ಅವುಗಳ ಔಟ್ರೀಚನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಎರಡೂ ರಾಷ್ಟ್ರಗಳು ಕೂಡ ಮೆಡಿಕಲ್ ಅಸಿಸ್ಟೆನ್ಸನ್ನು ಆಫ್ರಿಕಾಕ್ಕೆ ನೀಡುವಲ್ಲಿ. ಅದರಲ್ಲೂ ಕೂಡ ಡಿಫರೆನ್ಸಸ್ ಇದೆ. ಎರಡೂ ರಾಷ್ಟ್ರಗಳು ಆಫ್ರಿಕಾದೊಟ್ಟಿಗೆ ಯಾವ ರೀತಿಯಾಗಿ ಡೀಲ್ ಮಾಡ್ತಾ ಇದೆ ಅನ್ನೋದನ್ನು ಮುಖ್ಯವಾಗಿ ಈ ಎಡಿಟೋರಿಯಲ್ನಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೇಚರ್ ಆಫ್
ಏಡ್ ಯಾವ ರೀತಿಯಾಗಿದೆ ಚೀನಾ ಮತ್ತು ಭಾರತದ್ದು ಅಂತ ನೋಡಿದ್ರೆ, ಚೀನಾದವರು ಮೆಡಿಕಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ಗಳನ್ನು, ಟೆಸ್ಟಿಂಗ್ ಕಿಟ್ಸ್ಗಳನ್ನು, ವೆಂಟಿಲೇಟರ್ಸ್ಗಳನ್ನು, ಮೆಡಿಕಲ್ ಮಾಸ್ಕ್ಗಳನ್ನು ಸೆವೆರಲ್ ಆಫ್ರಿಕನ್ ಕಂಟ್ರೀಸ್ಗಳಿಗೆ ಡಿಸ್ಪ್ಯಾಚ್ ಮಾಡಿದ್ದಾರೆ. ಆದರೆ ಭಾರತದವರು ಕನ್ಸೈನ್ಮೆಂಟ್ಸ್ ಆಫ್ ಎಸೆನ್ಷಿಯಲ್ ಮೆಡಿಕಲ್ಸ್ಗಳನ್ನು HCQ ಅನ್ನು ನೀಡುವಂಥದ್ದು, ಪ್ಯಾರಾಸಿಟಮೋಲನ್ನು 25 ರಾಷ್ಟ್ರೀಯ ಆಫ್ರಿಕನ್ ಕಂಟ್ರೀಸ್ಗಳಿಗೆ ನೀಡಿರುವಂಥದ್ದು. ಕೇವಲ ಈ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಥ ಈ ಔಷಧಿಗಳಷ್ಟೇ ಅಲ್ಲ, ಮೆಡಿಕ್ಸ್ಗಳನ್ನು, ಪ್ಯಾರಾಮೆಡಿಕ್ಸ್ಗಳನ್ನು, ಡಾಕ್ಟರ್ಸ್ಗಳನ್ನು ಕೂಡ ಅಲ್ಲಿಗೆ ಗ್ರ್ಯಾಂಟ್, ಕಮರ್ಷಿಯಲ್ ಬೇಸಿಸ್ನ ಮೇಲೆ, ಗ್ರ್ಯಾಂಟ್ ಬೇಸಿಸ್ನ ಮೇಲೆ ಅಲ್ಲಿಗೆ ಭಾರತದ ಪರವಾಗಿ ಆಫ್ರಿಕಾದ ರಾಷ್ಟ್ರಗಳಿಗೆ ಕಳಿಸಿರುವಂಥದ್ದು. ಮತ್ತು ಭಾರತ ಇನ್ನೂ ಒಂದು ಹೆಜ್ಜೆ ಮುಂದಿಡೋದ್ರ ಮುಖಾಂತರವಾಗಿ ಈ ಐಟೆಕ್ COVID-19 ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ಗಳನ್ನು, ಅಂದರೆ ವೆಬಿನಾರ್ಸ್ನ ಮೂಲಕವಾಗಿ ಅಲ್ಲಿನ ಹೆಲ್ತ್ ಕೇರ್ ವರ್ಕರ್ಸ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತ ಹೇಳಿ ಅವರನ್ನು ಟ್ರೈನ್ ಮಾಡುವಂಥದ್ದು. ಭಾರತದ ಬೆಸ್ಟ್ ಹೆಲ್ತ್ ಎಕ್ಸ್ಪರ್ಟ್ಸ್ಗಳೇನಿದ್ದಾರೆ ಇವರಲ್ಲಿರ್ತಕ್ಕಂಥ ಅನುಭವವನ್ನು ಅವ್ರಿಗೂ ಕೂಡ ತಿಳಿಸುವಂತೆ ಆಫ್ರಿಕಾದ ಹೆಲ್ತ್ ಕೇರ್ ಎಕ್ಸ್ಪರ್ಟ್ಸ್ಗಳಿಗೆ ಮತ್ತು ಅಲ್ಲಿನ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗೆ, ಪ್ರೊಫೆಷನಲ್ಸ್ಗಳಿಗೆ ನೀಡ್ತಾ ಇರುವಂಥದ್ದು. ಈ ಮೂಲಕವಾಗಿ ಭಾರತ ಕೂಡ ಹೆಚ್ಚಿನದಾಗಿ ಸಪೋರ್ಟನ್ನು ಮಾಡ್ತಾ ಇದೆ ಆಫ್ರಿಕನ್ ಕಂಟ್ರೀಸ್ಗಳಿಗೆ. ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ, ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ಹೆಲ್ಪ್ ಮಾಡ್ತಾ ಇರುವಂಥದ್ದು. ಚೈನೀಸ್ ಎಂಬಸೀಸ್ ಕೂಡ ಆಫ್ರಿಕಾದ ಅಕ್ರಾಸ್ ಆಫ್ರಿಕಾ ಎಲ್ಲೆಲ್ಲ ಚೈನೀಸ್ ಎಂಬಸೀಸ್ ಇದೆ, ಆ ಎಂಬಸೀಸ್ಗಳು ಕೂಡ ಬೋತ್ ಪಬ್ಲಿಕ್ ಮತ್ತು ಪ್ರೈವೇಟ್ ಡೊನೇಷನ್ಸ್ಗಳನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಲೋಕಲ್ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ತಲುಪುವಂತೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಭಾರತ ಮತ್ತು ಚೀನಾ ಆಫ್ರಿಕಾಕ್ಕೆ ನೆರವಾಗ್ತಾ ಇರುವಂಥದ್ದು. ಚೀನಾ ಮತ್ತು ಭಾರತ ಸರ್ಕಾರದವರು ಆಫ್ರಿಕಾದ ರಾಷ್ಟ್ರಗಳಲ್ಲಿ ಇಷ್ಟರ ಮಟ್ಟಿಗೆ ಮೆಡಿಕಲ್ ಸಪೋರ್ಟನ್ನು ನೀಡೋದಕ್ಕೆ, ಇಷ್ಟರ ಮಟ್ಟಿಗೆ ಅವರ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಕಾರಣಗಳೇನು, ಅಂದರೆ ಚೀನಾ ಮತ್ತು ಭಾರತದ ಉದ್ದೇಶ ಏನು, ಯಾಕೆ ಇಷ್ಟರ ಮಟ್ಟಿಗೆ ನೆರವನ್ನು ನೀಡ್ತಾ ಇದೆ ಅಂತಂದರೆ, ಮೊದಲಿಗೆ ನಾವು ಭಾರತವನ್ನು ನೋಡೋದಾದರೆ ಇದೊಂದು ಆಪರ್ಚುನಿಟಿಯಾಗಿ ನಾವು ಒಂದು ಅವಕಾಶವಾಗಿ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇದರ ವಿಲ್ಲಿಂಗ್ನೆಸ್ಸನ್ನು, ಅಂದರೆ ಭಾರತ ತನ್ನ ಕೆಪಾಸಿಟಿಯನ್ನು ತೋರಿಸೋದಕ್ಕೆ, ತನ್ನ ಜವಾಬ್ದಾರಿ, ತಾನೊಬ್ಬ ಜವಾಬ್ದಾರಿಯುತ ರಾಷ್ಟ್ರವಾಗಿ ನಾವು ಯಾವ ರೀತಿಯಾಗಿ ನಮ್ಮ ಫ್ರೆಂಡ್ಸ್ಗಳಿಗೆ, ಅಂದರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ, ನಮಗೆ ಯಾರು ಸ್ನೇಹಿತ ರಾಷ್ಟ್ರಗಳಿರುತ್ತೆ ಇವುಗಳಿಗೆ ನಾವು ಯಾವ ರೀತಿಯಾಗಿ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದ್ರ ಮುಖಾಂತರವಾಗಿ ನಾವು ಹೆಲ್ಪಿಂಗ್ ಹ್ಯಾಂಡನ್ನು, ಅಂದರೆ ಯಾವಾಗಲೂ ಸಹಾಯ ಹಸ್ತವನ್ನು ಕೈ ಚಾಚ್ತೇವೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ, ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿಯಾಗಿ ಕೂಡ ನಾವು ಇದನ್ನು ತಗೊಳ್ಬೋದಾಗುತ್ತೆ. ಅಂದರೆ ನಮ್ಮ ವಿಲ್ಲಿಂಗ್ನೆಸ್ ಯಾವ ರೀತಿ ಇದೆ, ನಾವು ಎಲ್ಲರಿಗೂ ಕೂಡ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೇವೆ ಅನ್ನೋದನ್ನು ತೋರಿಸಿದಾಗ ಆಗುತ್ತೆ ಒಂದು. ಮತ್ತೊಂದು, ಲಿಮಿಟೆಡ್ ರಿಸೋರ್ಸ್ಗಳಿದ್ರೂ ಕೂಡ ಭಾರತ ಆಫ್ರಿಕಾದವರಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿ, ಅಂದರೆ ಇದು ನಮ್ಮ ಭಾರತದ ಒಂದು ಸ್ಟೇಟಸ್ಗೆ ಒಂದು ಟೆಸ್ಟಮೆಂಟ್ನ ರೂಪದಲ್ಲಿ ಇರುತ್ತೆ. ಭಾರತ ರಿಲಯಬಲ್ ಗ್ಲೋಬಲ್ ಸ್ಟೇಕ್ ಹೋಲ್ಡರ್ ಅನ್ನೋದನ್ನು ಇದ್ರ ಮುಖಾಂತರವಾಗಿ ತೋರಿಸ್ಕೊಳ್ಳಾಗೆ ಆಗತ್ತೆ. ಹಾಗಾಗಿ ಭಾರತ ಇದನ್ನು ಒಂದು ಆಪರ್ಚುನಿಟಿಯಾಗಿ ತಗೊಂಡು ಈ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ತನಗೆ ಬಂದಿರತಕ್ಕಂಥ ಈ ಅವಕಾಶವನ್ನು ಬಳಸ್ಕೊಂಡು ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥದ್ದು ಆಫ್ರಿಕಾದ ರಾಷ್ಟ್ರಗಳಿಗೆ. ಮತ್ತು ಚೀನಾದ ಉದ್ದೇಶ ಏನು ಅಂತ ನೋಡೋದಾದ್ರೆ, ಬೀಜಿಂಗ್ನ ಪ್ರೊಫೈಲನ್ನು ರೈಸ್ ಮಾಡುವಂಥದ್ದು. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ನಾವು ಹೆಚ್ಚಿನದಾಗಿ ನೀಡ್ತೇವೆ ಅಂತ ಹೇಳಿ, ಲೀಡಿಂಗ್ ಪ್ರೊವೈಡರ್ ಆಫ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂತ ಹೇಳಿ ಬೀಜಿಂಗಿಗೆ ಒಳ್ಳೆ ಹೆಸರನ್ನು ತಗಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಮತ್ತು ಪಬ್ಲಿಕ್ ಗುಡನ್ನು ಗ್ಲೋಬಲ್ ಹೆಲ್ತ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಹೆಚ್ಚಿನದಾಗಿ ನೀಡ್ತಾ ಇದ್ದೇವೆ, ಈ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು, ಪಬ್ಲಿಕ್ ಗೂಡ್ಸನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿ ಒಳ್ಳೆ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಬೀಜಿಂಗ್ನ ಹೆಸರಿನಲ್ಲಿ ಅನ್ನುವಂಥದ್ದು ಚೀನಾದ ಒಂದು ಉದ್ದೇಶ ಆಗಿರುವಂಥದ್ದು. ಮತ್ತು ಈಗಾಗಲೇ ಎಲ್ಲ ರಾಷ್ಟ್ರಗಳು ಕೂಡ ಚೀನಾದ ವುಹಾನ್ನಲ್ಲೇ ಈ ವೈರಸ್ ಅನ್ನುವಂಥದ್ದು ಔಟ್ ಬ್ರೇಕ್ ಆಗಿದ್ದರಿಂದ ಅದರೆಡೆಗೆ ಬೆರಳು ಮಾಡಿ ತೋರಿಸ್ತಾ ಇದೆ, ಅಂದರೆ ಚೀನಾದಿಂದನೇ ಇದರ ಆರಿಜಿನ್ ಆಗಿದ್ದಂಥದ್ದು ಅಂತ ಹೇಳಿ. ಆದರೆ ಈ ಫೋಕಸನ್ನು ಶಿಫ್ಟ್ ಮಾಡೋದ್ರ ಮುಖಾಂತರವಾಗಿ ಗುಡ್ ವಿಲ್ ಅನ್ನು ಬೆಳೆಸಬೇಕಾಗುತ್ತೆ ಎಲ್ಲ ರಾಷ್ಟ್ರಗಳ ನಡುವೆ ಅನ್ನುವಂಥದ್ದು. ಇದ್ರ ಮುಖಾಂತರವಾಗಿ ತನ್ನ ಇಮೇಜನ್ನು ಮೇಕ್ ಓವರ್, ಅಂದರೆ ಈಗಾಗಲೇ ಏನು ಕರೋನಾ ವೈರಸ್ ಚೀನಾದಿಂದನೇ ಬಂದಿದ್ದು ಅಂತ ಹೇಳಿ ಕರೋನಾ ವೈರಸ್ಸಿನ ವಿಚಾರವಾಗಿ ಒಂದು ನೆಗೆಟಿವ್ ಇಮೇಜನ್ನು ಚೀನಾ ಹೊತ್ಕೊಂಡಿದೆ, ಈ ಇಮೇಜನ್ನು ನಾನು ಬದಲಾಯಿಸ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಕೂಡ ಚೀನಾಗೆ ಇರುವಂಥದ್ದು. ಮಲ್ಟಿಲ್ಯಾಟ್ರಲ್ ಫೋರಸ್ಗಳಾದಂಥ ಉದಾಹರಣೆಗೆ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಆಗಿರ್ಬೋದು, WHO ಆಗಿರ್ಬೋದು, ಈ ರೀತಿಯ ಸಂಸ್ಥೆಗಳಲ್ಲಿ ಮಲ್ಟಿಲ್ಯಾಟ್ರಲ್ ಫೋರಸ್ಗಳಲ್ಲಿ ಚೈನಾದ ಕ್ಯಾಂಡಿಡೇಟ್ಸ್ಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಅಂದರೆ ಇಂಥ ಸಂದರ್ಭದಲ್ಲಿ ಆಫ್ರಿಕಾದ ಕಂಟ್ರೀಸ್ಗಳು ಚೀನಾಗೆ ನೆರವಾಗ್ತಾ ಇದೆ. ಹಾಗಾಗಿ ಆಫ್ರಿಕಾದ ಕಂಟ್ರೀಸ್ಗಳಲ್ಲಿ ಈ ರೀತಿಯ ಸಪೋರ್ಟನ್ನು ನೀಡೋದ್ರ ಮುಖಾಂತರವಾಗಿ ಅವರಿಂದ ಡಿಪ್ಲೊಮ್ಯಾಟಿಕ್ ಸಪೋರ್ಟನ್ನು ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ, ಅಂದರೆ ಮಲ್ಟಿಲ್ಯಾಟ್ರಲ್ ಫೋರಸ್ಗಳ ಕೀ ಇಶ್ಯೂಸ್ಗಳಲ್ಲಿ ನಾವು ಪಡ್ಕೊಳ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಕೂಡ ಚೀನಾ ಈ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥದ್ದು ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರುವಂಥದ್ದು. ಇನ್ನು ಈ ನೆರವಿನಿಂದ ಆಫ್ರಿಕಾಕ್ಕೆ ಯಾವ ರೀತಿಯಾಗಿ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋದಾದರೆ, ಬೆಟರ್ ಫಿನಾನ್ಷಿಯಲ್ ಕೆಪಾಸಿಟಿಯನ್ನು ಆಫ್ರಿಕಾ ಹೊಂದದಾಗುತ್ತೆ. ಚೀನಾದ ಸಂಬಂಧಪಟ್ಟಂತೆ ನೋಡೋದಾದರೆ ಚೈನಾದ ಪ್ರೈವೇಟ್ ಪ್ಲೇಯರ್ಸ್ಗಳು ಆಫ್ರಿಕಾದಲ್ಲಿ ನೆಲೆಹೂರದಾಗಿ ಗುಡ್ ಪ್ರೆಸೆನ್ಸನ್ನು ಪಡ್ಕೊಂಡಾಗೆ ಆಗುತ್ತೆ. ಜಾಕ್ಮಾನ್ ಅವರು ಡೊನೇಷನ್ಸ್ಗಳನ್ನು ನೀಡಿರೋದಾಗಿರ್ಬೋದು. ಉದಾಹರಣೆಗೆ ನೋಡೋದಾದರೆ ಈ COVID-19 ಅನ್ನುವಂಥ ಪ್ಯಾಂಡಮಿಕ್ಕನ್ನು ಹ್ಯಾಂಡಲ್ ಮಾಡೋದಕ್ಕೆ ಜಾಕ್ಮಾನ್ ಅವರು ನೀಡಿರ್ತಕ್ಕಂಥ ಡೊನೇಷನ್ಸ್ ಆಗಿರ್ಬೋದು. ಈ ರೀತಿಯಾಗಿ ಪ್ರೈವೇಟ್ ಪ್ಲೇಯರ್ಸ್ಗಳು ಆಫ್ರಿಕಾದಲ್ಲಿ ಚೀನಾದ ಪ್ರೈವೇಟ್ ಪ್ಲೇಯರ್ಸ್ಗಳು ಒಳ್ಳೆ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಆಫ್ರಿಕಾಕ್ಕೆ
ಚೀನಾಕ್ಕೆ ಕೂಡ ಲಾಭ ಆಗುತ್ತೆ. ಯಾಕೆಂದರೆ ಅವರ ಫಿನಾನ್ಷಿಯಲ್ ಕೆಪಾಸಿಟಿ ಅನ್ನುವಂಥದ್ದು ಬೆಟರ್ ಆಗುತ್ತೆ. ಮೊದಲಿಗೆ ಕಂಪೇರ್ ಮಾಡಿಕೊಂಡಾಗ ಅವರು ಬೆಟರ್ ಮಾಡ್ಕೊಂಡಾಗೆ ಆಗುತ್ತೆ. ಡೀಪ್ ಡಿಸ್ಟಿಂಕ್ಷನ್ ಇದೆ ಆಫ್ರಿಕಾದ ಗವರ್ನಿಂಗ್ ಕ್ಲಾಸ್ನ ನಡುವೆ ಮತ್ತು ಅಲ್ಲಿರ್ತಕ್ಕಂಥ ಜನ ಹಾಗೂ ಮೀಡಿಯಾ ಮತ್ತು ಅಲ್ಲಿರ್ತಕ್ಕಂಥ ಸಿವಿಲ್ ಸೊಸೈಟಿಯ ನಡುವೆ ಒಂದು ಕ್ರೆಡಿಬಿಲಿಟಿ ಗ್ಯಾಪ್ ಅನ್ನುವಂಥದ್ದು ಈಗಾಗಲೇ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ಚೈನಾ ಇದನ್ನು ತನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ತಾ ಇದೆ. ಹಾಗಾಗಿ ಇದು ಚೀನಾಕ್ಕೆ ಕೂಡ ಒಂದು ಅಡ್ವಾಂಟೇಜಿಯಸ್ ಆಗಿರ್ತಕ್ಕಂಥ ಸನ್ನಿವೇಶ ಆಗಿ ಚೀನಾದವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಮತ್ತು ಆಫ್ರಿಕಾಗೆ ಯಾವ ರೀತಿಯಾಗಿ ಅಡ್ವಾಂಟೇಜ್ ಆಗುತ್ತೆ ಈ ಒಂದು ನಡೆ ಅಂತ ನೋಡೋದಾದರೆ, ಆಫ್ರಿಕನ್ ಕಂಟ್ರೀಸ್ಗಳು ಭಾರತದಲ್ಲಿ ಆಗ್ತಿರ್ತಕ್ಕಂಥ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ, ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಳನೇ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು. ಯಾಕೆಂದರೆ ಭಾರತದಲ್ಲಿರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ತಮ್ಮಲ್ಲಿ ಇಂಟ್ರೊಡ್ಯೂಸ್ ಕೂಡ ಮಾಡುವಂಥ ಉದ್ದೇಶವನ್ನು ಆಫ್ರಿಕಾದ ರಾಷ್ಟ್ರಗಳು ಹೊಂದಿರೋದ್ರಿಂದ ಈ ರೀತಿಯಾಗಿ ಆಫ್ರಿಕಾ ಭಾರತದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಕಡೆಗೆ ಹೆಚ್ಚು ಗಮನ ನೀಡಿದಂತೆ ಆಗುತ್ತೆ. ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಈ ಡ್ರಗ್ಸ್ ಮತ್ತು ವ್ಯಾಕ್ಸಿನಿನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಕಡೆ ಹೆಚ್ಚಿನದಾಗಿ ಇಂಟ್ರೆಸ್ಟ್ ಬೆಳೆದಾಗೆ ಆಗುತ್ತೆ. ಕೆಲವೊಂದು ಆಫ್ರಿಕನ್ ಕಂಟ್ರೀಸ್ಗಳಾದಂಥ ಮರಿಷಿಯಸ್ ಆಗಿರ್ಬೋದು, ಇವು ಹೆಲ್ತ್ ಕೇರ್ ಪಾರ್ಟ್ನರ್ಶಿಪ್ಪಿಗೆ ಟ್ರೆಡಿಷನಲ್ ಮೆಡಿಸಿನ್ಸ್ಗಳಾದಂಥ ಟ್ರೆಡಿಷನಲ್ ನಮ್ಮಲ್ಲಿನ ಆಯುರ್ವೇದ ಆಗಿರ್ಬೋದು, ಈ ರೀತಿಯಾಗಿ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಮರಿಷಿಯಸ್ನಂಥ ಕಂಟ್ರೀಸ್ಗಳು ಟ್ರೆಡಿಷನಲ್ ಮೆಡಿಸಿನ್ಸ್ಗಳನ್ನು ಆಯುರ್ವೇದದ ಮೊರೆಯನ್ನು ಹೋಗೋದ್ರಿಂದ ಕೂಡ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಡ್ವಾಂಟೇಜಸ್ ಕೂಡ ಇರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಇನ್ನು ಆಫ್ರಿಕಾದಲ್ಲಿರ್ತಕ್ಕಂಥ ಇಂಡಿಯನ್ ಡಯಾಸ್ಪೋರಾಗೆ ಒಂದು ಒಳ್ಳೆ ಹಾಸ್ಪಿಟಾಲಿಟಿ ಅನ್ನುವಂಥದ್ದು ಅಲ್ಲಿ ದೊರಕುತ್ತೆ ಅಂತಲೇ ಹೇಳ್ಬೋದು. ನೈಜೀರಿಯಾ, ಕೀನ್ಯಾದಲ್ಲಿರ್ತಕ್ಕಂಥ ಪ್ರಾಮಿನೆಂಟ್ ಬಿಸ್ನೆಸ್ ಮೆನ್ಸ್ಗಳಾಗಿರ್ಬೋದು, ಕಂಪನೀಸ್ಗಳಾಗಿರ್ಬೋದು, ಭಾರತದ ಪರವಾಗಿ ಇರುವಂಥವರು ಒಳ್ಳೆಯ ಅಮೌಂಟನ್ನು ಡೊನೇಟ್ ಮಾಡಿದ್ದಾರೆ ಈ ಕೋವಿಡ್-19 ಎಮರ್ಜೆನ್ಸಿ ರೆಸ್ಪಾನ್ಸ್ ಫಂಡ್ಸ್ಗೆ ಅಂತ ಹೇಳಿ. ಈ ರೀತಿಯಾಗಿ ನಮ್ಮ ಇಂಡಿಯನ್ ಡಯಾಸ್ಪೋರಾದವರು ಒಂದು ಒಳ್ಳೆಯ ಕಾರ್ಯಗಳನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತು ಭಾರತ ಆಫ್ರಿಕನ್ ಕಂಟ್ರೀಸ್ಗಳಿಗೆ ಮಾಡುವಂಥ ರಫ್ತಿನಲ್ಲಿ 40% ಭಾರತದ ಫಾರ್ಮಕ್ಯೂಟಿಕಲ್ ಪ್ರಾಡಕ್ಟ್ಸ್ಗಳು ಮತ್ತು ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳೇ ಆಗಿರೋದ್ರಿಂದ ಆಫ್ರಿಕನ್ ಮಾರ್ಕೆಟ್ಸ್ಗಳಲ್ಲಿ ಭಾರತದ ಪ್ರಾಡಕ್ಟ್ಸ್ಗಳಿಗೆ ಒಳ್ಳೆಯ ಬೆಲೆ ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕದಾಗುತ್ತೆ. ಈಗ ಒಂದು ಸಾಫ್ಟ್ ಪವರನ್ನು ನಾವು ಅಲ್ಲಿ ಹೆಚ್ಚು ಮಳಗೊಳಿಸ್ಕೊಂಡ್ರೆ ನಮ್ಮ ಮತ್ತು ಆಫ್ರಿಕಾದ ನಡುವಿನ ರಿಲೇಷನ್ಶಿಪ್ ಬಾಂಧವ್ಯಗಳು ಚೆನ್ನಾಗಿದ್ದರೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅಡ್ವಾಂಟೇಜಿಯಸ್ ಆಗಿರುತ್ತೆ ಎರಡೂ ರಾಷ್ಟ್ರಗಳಿಗೂ ಕೂಡ. ಭಾರತದವರು ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ 18 ಹೊಸ ಎಂಬಸೀಸ್ಗಳನ್ನು ಓಪನ್ ಮಾಡಬೇಕು ಅಂತಿದ್ದಾರೆ. ಇದರಿಂದಾಗಿ ಒಂದು ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಕೂಡ ಭಾರತದವರದು ಆಫ್ರಿಕಾದ ರಾಷ್ಟ್ರಗಳಲ್ಲಿ ಹೆಚ್ಚಿನದಾಗಿ ಆದ ಹಾಗೆ ಆಗುತ್ತೆ. ಆದರೆ ಯಾವ ರೀತಿಯ ಚಾಲೆಂಜಸ್ಸನ್ನು ಭಾರತ ಮತ್ತು ಚೀನಾ ರಾಷ್ಟ್ರಗಳು ಎದುರಿಸಬೇಕಾಗಿ ಬಂತು ಅಂತಂದರೆ, ಚೀನಾದವರು ಆಫ್ರಿಕನ್ ನ್ಯಾಷನಲ್ಸನ್ನು ಗ್ಯಾಂಗ್ಜೂ ಸಿಟಿನಲ್ಲಿ ಅವರನ್ನು ಟ್ರೀಟ್ ಮಾಡುವಂಥ ಸಂದರ್ಭದಲ್ಲಿ ಟ್ರೀಟ್ ಮಾಡಿದ್ದಾರೆ ಅಂತ ಹೇಳಿ ಚೀನಾದವರು ವೈಡ್ ಸ್ಪ್ರೆಡ್ ಬ್ಯಾಕ್ಲ್ಯಾಶನ್ನು ಎದುರಿಸಬೇಕಾಗಿ ಬಂತು. ಮತ್ತು ಭಾರತಕ್ಕೆ ಸಂಬಂಧಪಟ್ಟಿದಾಗೆ ನೋಡೋದಾದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸ್ ಅನ್ನುವಂಥದ್ದು ನಮ್ಮ ಮತ್ತು ಆಫ್ರಿಕಾದ ನಡುವೆ ಯಾವುದಾದ್ರೂ ವಸ್ತುಗಳು ಶೇರ್ ಆಗುವಂಥ ಸಂದರ್ಭದಲ್ಲಿ ಇದು ಯಾವಾಗಲೂ ಕೂಡ ನಮ್ಮ ಮೇಯ್ನ್ ಕನ್ಸರ್ನ್ ಆಗಿ ಉಳ್ಕೊಳ್ಳುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸ್ ಅನ್ನುವಂಥದ್ದು. ಮತ್ತು ಭಾರತದಲ್ಲಿ ಲಿಮಿಟೆಡ್ ರಿಸೋರ್ಸ್ಗಳು ಇರೋದ್ರಿಂದ ಇದು ಕೂಡ ಭಾರತಕ್ಕೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ಲಿಮಿಟೆಡ್ ರಿಸೋರ್ಸನ್ನು ಭಾರತದ ಹೊರಗಿನ ರಾಷ್ಟ್ರಗಳು ಕೂಡ ಹಂಚಬೇಕು ಅಂದಾಗ ಲಿಮಿಟೆಡ್ ರಿಸೋರ್ಸಸ್ ಅನ್ನುವಂಥದ್ದು ಭಾರತಕ್ಕೆ ಸವಾಲನ್ನು ಒಡ್ಡುವಂಥ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ನಿಲ್ಲುವಂಥ ಅಂಶ ಆಗಿರುತ್ತೆ. ಮತ್ತು ಭಾರತ ಮತ್ತು ಚೀನಾ ರಾಷ್ಟ್ರಗಳು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅಲ್ಲಿ ಆಫ್ರಿಕಾದಲ್ಲಿ ನಾವು ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಅಂತ ನೋಡೋದಾದರೆ, ಚೀನಾ ರಾಷ್ಟ್ರವು ಹಣಕಾಸಿನ ವಿನಿಮಯ ಆಗಿರ್ಬೋದು, ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ತರೋದ್ರ ಮುಖಾಂತರವಾಗಿ ಎಲೈಟ್ ಲೆವೆಲಲ್ಲಿ ವೆಲ್ತ್ ಕ್ರಿಯೇಷನನ್ನು ಮಾಡೋದಾಗಿರ್ಬೋದು, ಮತ್ತು ಸ್ಟ್ರಾಂಗ್ ಸ್ಟೇಟ್ ರಿಲೇಷನ್ಸ್ ಅಂದರೆ ರಾಷ್ಟ್ರಗಳ ಗೌರ್ಮೆಂಟ್ನ ನಡುವೆ ಒಂದು ಒಳ್ಳೆಯ ರಿಲೇಷನ್ಸನ್ನು ಬೆಳೆಸ್ಕೊಳ್ಳೋದು. ಪೀಪಲ್ ಟು ಪೀಪಲ್ನ ವಿರುದ್ಧವಾಗಿ ಅಂದರೆ ಪೀಪಲ್ ಟು ಪೀಪಲ್ಗೆ ಹೆಚ್ಚು ಮಹತ್ವವನ್ನು ಕೊಡೋದೆ ಅಂದರೆ ನಮ್ಮ ಮತ್ತು ಅಲ್ಲಿನರ್ತಕ್ಕಂಥ ನಾಗರಿಕರ ನಡುವೆ ಹೆಚ್ಚು ಬಾಂಧವ್ಯವನ್ನು ಬೆಳೆಸೋದಕ್ಕೆ ಒತ್ತನ್ನು ನೀಡದೆ ಸ್ಟೇಟ್ ರಿಲೇಷನ್ಸ್ಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನು ನೀಡುವಂಥದ್ದು. ಮತ್ತು ಹಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು, ರಿಸೋರ್ಸ್ ಎಕ್ಸ್ಟ್ರಾಕ್ಷನನ್ನು ಮಾಡುವಂಥದ್ದು, ಇದು ಚೀನಾದ ಅಪ್ರೋಚ್ ಆಗಿದ್ದರೆ. ಮತ್ತು ಓವರಾಲ್ ಚೀನಾದ ಅಪ್ರೋಚ್ ಏನು ಅಂತ ಅಂದರೆ ಡೊನೇಷನ್ ಡಿಪ್ಲೊಮೆಸಿಯನ್ನು ಇದರ ಮುಖಾಂತರವಾಗಿ ಮಾಡುವಂಥದ್ದು. ಅಂದರೆ ಡೊನೇಷನನ್ನು ನೀಡೋದು, ಇದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಅದರದೇ ಆದಂಥ ಅಡ್ವಾಂಟೇಜಸ್ಗಳನ್ನು ಡಿಪ್ಲೊಮೆಸಿಯ ರೂಪದಲ್ಲಿ ತಗೊಳ್ಳುವಂಥದ್ದು. ಇದು ಚೀನಾದ ಒಂದು ಮುಖ್ಯವಾದಂಥ ಅಪ್ರೋಚ್ ಆಗಿದೆ. ಆದರೆ ಭಾರತ ಏನು ಅಂತ ಅಂದರೆ ಲೋಕಲ್ ಕೆಪಾಸಿಟೀಸ್ಗಳನ್ನು ಅಲ್ಲಿ ಬಿಲ್ಡ್ ಮಾಡುವಂಥ ಫೋಕಸನ್ನು ಭಾರತದವರು ಹೊಂದಿರುವಂಥದ್ದು. ಕೇವಲ ಆಫ್ರಿಕನ್ ಎಲೈಟ್ಸ್ಗಳಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಜನತೆಯೊಟ್ಟಿಗೆ ಅಂದರೆ ಒಟ್ಟಾರೆ ಆಫ್ರಿಕನ್ಸ್ನೊಟ್ಟಿಗೆ ಕೂಡ ಒಳ್ಳೆಯ ಒಂದು ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು, ಎಲ್ಲರೊಟ್ಟಿಗೂ ಕೂಡ ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಹೊಂದುವಂಥದ್ದು ಭಾರತದ ಅಪ್ರೋಚ್ ಆಗಿರುವಂಥದ್ದು. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಆಫ್ರಿಕನ್ನ ನಡುವೆ ಇರತಕ್ಕಂಥ ಕೆಲವೊಂದಷ್ಟು ಸಂಬಂಧಗಳನ್ನು ಇಲ್ಲಿ ಲಿಸ್ಟ್ ಮಾಡಲಾಗಿದೆ. ಇವನ್ನು ನಿಮ್ಮ ರೆಫರೆನ್ಸ್ಗೆ ಅಂತ ಹೇಳಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ಆಫ್ರಿಕಾಕ್ಕೆ ಕುರಿತಂತೆ ಮೇನ್ಸ್ನಲ್ಲಿ ನಾವು ಇಂಟರ್ನ್ಯಾಷನಲ್ IRಗೆ ಅಂತ ಹೇಳಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಸಂಬಂಧಗಳ ಬಗ್ಗೆ ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ನಮಗೆ ಹೆಲ್ಪ್ ಆಗುತ್ತೆ.
ಒಟ್ಟಾರೆಯಾಗಿ ಈ ಎಡಿಟೋರಿಯಲ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ಚೀನಾದವರು ಆಫ್ರಿಕಾದಲ್ಲಿ ಈಗೇನು ಪ್ಯಾಂಡಮಿಕ್ನಿಂದ ಅವರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯಾದಂಥ ನೆರವನ್ನು ನೀಡ್ತಾ ಇದ್ದಾರೆ, ಯಾವ ಯಾವ ಉದ್ದೇಶದಿಂದ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದು ನಮಗೆ IRಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಮೇನ್ಸ್ ಪ್ರಶ್ನೆಗಳಿಗೆ ಈ ಉತ್ತರವನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಆರ್ಟಿಕಲ್ನಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಇಂದಿನ ಕಡೆ ಎಡಿಟೋರಿಯಲ್ ವರ್ಕ್ ಫೋರ್ಸ್ ಹ್ಯಾಬಿಟ್ಸ್ ಅನ್ನೋದಾಗಿದೆ. ಇದನ್ನು ನಾವು UPSC ಅಡಿಯಲ್ಲಿ GS ಪೇಪರ್ 2ನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ, ಹಾಗೆ KPSCಯಲ್ಲೂ ಕೂಡ GS ಪೇಪರ್ 1ನಲ್ಲಿ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಮೇನ್ಸ್ಗೆ ನಾವು ಹೆಚ್ಚಿನ ಫೋಕಸ್ಡ್ ಆಗಿ ಈ ಆರ್ಟಿಕಲನ್ನು ಬಳಸ್ಕೊಳ್ಬೋದಾಗುತ್ತೆ. ಇಲ್ಲಿ ಲೇಬರ್ ಲಾಸಿಗೆ ಅಮೆಂಡ್ಮೆಂಟ್ ಆಗಿರೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಇಶ್ಯೂನ ಬಗ್ಗೆ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. COVID-19 ವ್ಯಾಪಕವಾಗಿ ಹರಡಿರುವಂಥ ಹಿನ್ನೆಲೆಯಲ್ಲಿ ಇದು ಹರಡದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಲಾಕ್ಡೌನನ್ನು ಏನು ಘೋಷಣೆ ಮಾಡಿದ್ರು, ಇಂಥ ಸಂದರ್ಭದಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಹಾಗೂ ಇನ್ನುಳಿದಂಥ ಹಲವಾರು ವರ್ಕರ್ಸ್ಗಳಿಗೆ ವರ್ಕ್ ಫೋರ್ಸ್ನಲ್ಲಿ ಕೆಲಸ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವನ್ನು ಅನುಭವಿಸಬೇಕಾಗಿ ಬಂತು ಮತ್ತು ಅವರಿಗೆ ತಮ್ಮದೇ ಆದಂಥ ತೊಂದರೆಗಳು ಉಂಟಾಯಿತು. ಯಾರೆಲ್ಲ ಮೈಗ್ರೆಂಟ್ ವರ್ಕರ್ಸ್ಗಳಿದ್ರು ಅವರು ತಮ್ಮ ತಮ್ಮ ಊರುಗಳಿಗೆ ತಲುಪೋದಕ್ಕೆ ಅಂತೇಳಿ ಸಾಕಷ್ಟು ಕಷ್ಟಪಟ್ಟು ಅವರು ತಮ್ಮ ಊರನ್ನು ತಲುಪೋದಕ್ಕೆ ಪ್ರಯತ್ನ ಪಟ್ಟರು ಸಹ, ಬರಿಗಾಲಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಸಹ ಎಷ್ಟೋ ಜನ ಪೊಲೀಸರಿಂದ ಲಾಠಿ ಏಟುಗಳನ್ನು ಪಡ್ಕೊಂಡು ಮತ್ತೆ ಹಿಂದಿರಬೇಕಾಗಿ ಬಂತು, ಎಲ್ಲೆಲ್ಲಿಯೋ ಕ್ವಾರಂಟೈನ್ ಆಗಬೇಕಾಗಿ ಬಂತು. ಹಾಗಾಗಿ ಸಾಕಷ್ಟು ತೊಂದರೆಯನ್ನು ಈಗ ಮೈಗ್ರೆಂಟ್ ವರ್ಕರ್ಸ್ಗಳು ಅನುಭವಿಸಿದ್ರೆ ಅವರ ತೊಂದರೆಯನ್ನು ಕಡಿಮೆ ಮಾಡೋದು ಬಿಟ್ಟು ಲೇಬರ್ ಲಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಸರಿಯಾದ ನಡೆಯ ಅನ್ನುವಂಥದ್ದು ಪ್ರಶ್ನಾರ್ಥಕ. ಈ ರೀತಿಯಾಗಿ ಈ ಎಡಿಟೋರಿಯಲ್ನಲ್ಲಿ ಮಾತನಾಡ್ತಾ ಇರುವಂಥದ್ದು. ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ಗಳು ಗೌರ್ಮೆಂಟಿಗೆ ಯಾವ ರೀತಿಯ ಒಂದು ಪ್ಲೀಯನ್ನು ಇಟ್ಟಿದ್ದಾರೆ ಅಂತ ನೋಡೋದಾದರೆ, ಲೇಬರ್ ಮಿನಿಸ್ಟ್ರಿಯನ್ನು ವರ್ಕರ್ಸ್ಗಳನ್ನು ವರ್ಕಿಗೆ ಬನ್ನಿ ಅಂಥೇಳಿ ಮತ್ತೆ ಪರ್ಸ್ವೇಡ್ ಮಾಡಿ ಅಂಥೇಳಿ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕೆಲಸಗಾರರನ್ನ ಹಿಂದಕ್ಕೆ ಬಂದು ಅಂದರೆ ತಮ್ಮ ಕೆಲಸಕ್ಕೆ ಅವರು ಹಿಂದಿರುಗಿ ಅಂತ ಹೇಳಿ ಅವರನ್ನ ಪರ್ಸ್ವೇಡ್ ಮಾಡಿ ಅಂತ ಹೇಳಿ ಲೇಬರ್ ಮಿನಿಸ್ಟ್ರಿಗೆ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ಗಳು ಕೇಳಿರುವಂಥದ್ದು. ರಿಲೆವೆಂಟ್ ಇಂಡಸ್ಟ್ರಿಯಲ್ ಲೇಬರ್ ಲೆಜಿಸ್ಲೇಚರ್ಸ್ಗಳನ್ನು ಪನಿಷ್ ಮಾಡೋದಕ್ಕೆ ಕೂಡ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಆದರೂ ಅವರನ್ನ ಕರೆಸಬೇಕು ಅಂತ ಹೇಳಿ ಈ ಪ್ಲೀಯನ್ನು ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ಗಳು ಸರ್ಕಾರಕ್ಕೆ ಕೇಳಿದಂಥದ್ದು. ಏಪ್ರಿಲ್ ಮತ್ತು ಮೇ ತಿಂಗಳ ಸಂಬಳವನ್ನು ಸ್ಟ್ಯಾಟ್ಯುಟರಿ ವೇಜ್ ಪೇಮೆಂಟ್ಸನ್ನು ನೀಡುವಂಥದ್ರಲ್ಲೂ ಕೂಡ ರಿಲ್ಯಾಕ್ಸೇಷನ್ಸನ್ನು ಇವರು ಕೇಳಿದಂಥದ್ದು. ಹಾಗಾಗಿ ಸರ್ಕಾರ ಏನೆಲ್ಲ ಇವರು ನೀಡಿದಂಥ ಈ ಪ್ಲೀಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತು ಅಂತ ನೋಡೋದಾದರೆ, ಟೆಂಪ್ರರಿ ಫಿಕ್ಸನ್ನು ಮಾಡಿದಂಥದ್ದು. ವರ್ಕಿಂಗ್ ಅವರ್ಸ್ ಇದುವರೆಗೂ ಕೂಡ 8 ಗಂಟೆ ಅಂತ ಏನು ಲಿಮಿಟ್ ಇತ್ತು, ಈ 8 ಗಂಟೆಯನ್ನು 12 ಗಂಟೆಗೆ ಇನ್ಕ್ರೀಸನ್ನು ಮಾಡಿದಂಥದ್ದು. ಇದರಿಂದ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಬಹುದು ಅನ್ನುವಂಥದ್ದು ಸರ್ಕಾರದ ವಾದ ಆಗಿದೆ. ಆದರೆ 8ರಿಂದ 12 ಗಂಟೆಗೆ ಇನ್ಕ್ರೀಸ್ ಮಾಡಿರುವಂಥದ್ದು ಇದು ಯಾವ ರೀತಿಯಾಗೂ ಕೂಡ ಅಕ್ಸೆಪ್ಟಬಲ್ ಆಗಿರುವಂಥ ಒಂದು ನಡೆಯಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಮೈಗ್ರೆಂಟ್ ವರ್ಕರ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ವರ್ಕರ್ಸ್ಗಳಾಗಿರ್ಬೋದು ಅವರ ಒಂದು ಧ್ವನಿಯಾಗಿರುವಂಥದ್ದು. ಈ ರೀತಿಯ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಇನ್ನುಳಿದಂಥ ಹಲವಾರು ರಾಜ್ಯಗಳು ಲೇಬರ್ ಲಾಸ್ಗಳನ್ನು ಬದಲಾವಣೆಯನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯ ಪ್ಯಾಂಡಮಿಕ್ನ ಟೈಮನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಯಾರು ಈಗಾಗಲೇ ನೊಂದಿದ್ದಾರೆ ಇಂಥ ಲೇಬರರ್ಸ್ಗಳಿಗೆ ತೊಂದರೆಯಾಗುವಂಥ ಲಾಸ್ಗಳನ್ನು ತರುವಂಥದ್ದು ಸ್ವಾಗತಾರ್ಹ ಅಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಈ ಬದಲಾವಣೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಯಾವ ರೀತಿಯ ಚಾಲೆಂಜಸ್ಗಳಿರುತ್ತೆ ಅಂತ ಅಂದರೆ, ಲೇಬರ್ ಯೂನಿಯನ್ ಇದರ ವಿರುದ್ಧವಾಗಿ ಅಂದರೆ ಈ ತಿದ್ದುಪಡಿಗಳು ಏನು ಬಂದಿದೆ ಇದು ಎಂಪ್ಲಾಯೀಸ್ಗಳ ವಲ್ನರಬಿಲಿಟಿಯನ್ನು ಬಳಸಿಕೊಂಡು ಈ ರೀತಿಯ ತಿದ್ದುಪಡಿಗಳನ್ನು ತರುವಂಥದ್ದು ಸರಿಯಲ್ಲ ಅಂತ ಹೇಳಿ ಅದರ ವಿರುದ್ಧವಾಗಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಮತ್ತು ಸೆಂಟ್ರಲ್ ಅಪ್ರೂವಲ್ ಬೇಕಾಗಿದೆ. ಇದೊಂದು ಕನ್ಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಲೇಬರ್ ಅನ್ನುವಂಥದ್ದು ಕನ್ಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ರಾಜ್ಯದವರು ಅವರ ಪಾಡಿಗೆ ಅವರೇ ಈ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೆಂಟ್ರಲಿನ ಕೇಂದ್ರದ ಅಪ್ರೂವಲ್ ಅನ್ನುವಂಥದ್ದು ಬೇಕಾಗಿದೆ. ಇದು ಕೂಡ ಒಂದು ಚಾಲೆಂಜ್ ಆಗಿದೆ ಈ ಲಾಸನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಮತ್ತು ಅಫಿಷಿಯಲ್ ಆಗಿ ಇನ್ಸ್ಟ್ರಕ್ಷನ್ ಅನ್ನ ಎಂಪ್ಲಾಯೀಸ್ಗಳು ಈ ಲಾಕ್ಡೌನ್ನ ಸಂದರ್ಭದಲ್ಲೂ ಕೂಡ, ಲಾಕ್ಡೌನ್ ಇದ್ರೂ ಕೂಡ ಎಂಪ್ಲಾಯೀಸ್ಗಳು ಇವನ್ ಆಗಿ ಬಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅಫಿಷಿಯಲ್ ಇನ್ಸ್ಟ್ರಕ್ಷನ್ ಅನ್ನು ನೀಡಿದ್ರು ಕೂಡ ಎಂಪ್ಲಾಯೀಸ್ಗಳು ಅವಕ್ಕೆ ಗಮನವನ್ನು ನೀಡದೇ ಇರುವಂಥದ್ದು. ಈ ರೀತಿಯ ಚಾಲೆಂಜಸ್ ಅನ್ನು ಕೂಡ ಈ ಅಮೆಂಡ್ಮೆಂಟ್ಗಳು ಅನುಭವಿಸ್ತಾ ಇರುವಂಥದ್ದು. EPF ಕಾಂಟ್ರಿಬ್ಯೂಷನ್ ರೇಟನ್ನು ಲೋಯರಿಂಗ್ ಮಾಡಿದ್ರೂ ಕೂಡ ಅದು ಫರ್ಮ್ಸ್ಗಳಿಗಾಗಲಿ ಅಥವಾ ಸ್ಟಾಫ್ ಮೆಂಬರ್ಸ್ಗಳಿಗಾಗಲಿ ಹೆಚ್ಚಿನ ರಿಲೀಫನ್ನೇನು ನೀಡಿಲ್ಲ. ಸರ್ಕಾರ EPF ಕಾಂಟ್ರಿಬ್ಯೂಷನಿನ ರೇಟನ್ನು ಮುಂದಿನ 3-4 ತಿಂಗಳಿಗೆ ಅಂತ ಹೇಳಿ ಕಡಿಮೆಯನ್ನು ಮಾಡಿದ್ರು ಕೂಡ ಇದರಿಂದಾಗಿ ಹೆಚ್ಚಿನ ರಿಲೀಫ್ ಏನು ದೊರೆತಿಲ್ಲ. ಹಾಗಾಗಿ ಈ ಎಂಪ್ಲಾಯರ್ಸ್ಗಳು ಏಪ್ರಿಲ್ ಮತ್ತು ಮೇ ತಿಂಗಳ ಸಂಬಳವನ್ನು ನೀಡೋದಕ್ಕೆ ಈ EPF ಕಾಂಟ್ರಿಬ್ಯೂಷನ್ ರೇಟ್ ಒಂದನ್ನು ಕಡಿಮೆ ಮಾಡಿದ್ರಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ಸಂಬಳ ಇನ್ನೂ ಕೂಡ ತಲುಪಿಲ್ಲ. ಇನ್ನು ಹೆಚ್ಚಿನದಾಗಿ ಏನೆಲ್ಲ ಕ್ರಮಗಳನ್ನು ತಗೊಳ್ಬೋದು ಸರ್ಕಾರ ಅಂತ ನೋಡೋದಾದರೆ, ಎಂಪ್ಲಾಯೀಸ್ಗಳಲ್ಲಿ ಈಗ ಸರ್ಕಾರ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಎಂಪ್ಲಾಯೀಸ್ಗಳಲ್ಲಿ ಈ ಕರೋನಾವನ್ನು ಹೊಡೆದೋಡಿಸುವಲ್ಲಿ ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ಬೆಳೆಸಬೇಕಾಗಿದೆ. ಈ ಕಾನ್ಫಿಡೆನ್ಸನ್ನು ಅವರಲ್ಲಿ ಇಂಬೈಬ್ ಮಾಡಬೇಕೇ ಹೊರತು ಈ ರೀತಿಯ ತಿದ್ದುಪಡಿಗಳನ್ನು ತರುವಂಥದ್ದು ಸರ್ಕಾರ ತಗೊಳ್ಬೇಕಾಗಿದ್ದಂಥ ತೀರ್ಮಾನ ಅಲ್ಲ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇಂಡಿಯಾಸ್ ಕರೆಂಟ್ ಅಪ್ರೋಚ್ ಏನಿದೆ ಅದನ್ನು ರೀಓರಿಯೆಂಟ್ ಮಾಡಬೇಕಾಗಿದೆ. ಅರ್ಬನ್ ಮತ್ತು ಇಂಡಸ್ಟ್ರಿಯಲ್ ಹೌಸಿಂಗ್ನ ವಿಚಾರವಾಗಿ ವರ್ಕ್ ಪ್ಲೇಸ್ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ಗಳ
ರೂಲ್ಸ್ಗಳಾಗಿರ್ಬೋದು, ಮಿನಿಮಮ್ ವೇಜ್ ಸ್ಟ್ಯಾಂಡರ್ಡ್ಸ್ಗಳಾಗಿರ್ಬೋದು, ವರ್ಕರ್ಸ್ಗಳನ್ನು ಮತ್ತೆ ಅವರನ್ನು ಕೆಲಸಕ್ಕೆ ತರುವಂಥದ್ದಾಗಿರ್ಬೋದು, ಈ ರೀತಿಯ ಭಾರತದ ಕರೆಂಟ್ ಅಪ್ರೋಚ್ ಏನಿದೆ ಇದನ್ನು ರೀಓರಿಯೆಂಟೇಷನ್ ಮಾಡಬೇಕಾಗಿರುವಂಥದ್ದು. ಸೆಂಟರ್ ಅನ್ನುವಂಥದ್ದು ಸ್ಟೇಟ್ಸ್ಗಳ ಒಟ್ಟಿಗೆ ಕೊಲಾಬ್ರೇಷನನ್ನು ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಒಳ್ಳೆಯ ಮೆಷರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಇನ್ಎಫೆಕ್ಟಿವ್ ಪೇಪರ್ ಲಾಸ್ಗಳನ್ನು ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕ್ಮೆನ್ ಆ್ಯಕ್ಟ್ 1979 ಏನಿದೆ, ಈ ರೀತಿಯ ಇನ್ಎಫೆಕ್ಟಿವ್ ಆಗಿ ಈಗಲೂ ಕೂಡ ಅವು ಎಫೆಕ್ಟಿವ್ ಅಲ್ಲದೆ ಇದ್ರೂ ಕೂಡ ಪೇಪರ್ ಲಾಸ್ಗಳಾಗಿ ಏನು ಉಳಿದಿದೆ ಇಂಥ ಲಾಸ್ಗಳನ್ನು ರಿವ್ಯೂ ಮಾಡಿಕೊಂಡು ಅದರಲ್ಲಿ ತಿದ್ದುಪಡಿಯನ್ನು ತರಬೇಕಾಗಿದ್ದು, ಇಂಥ ಕೆಲಸಗಳನ್ನು ಈಗ ಆದಷ್ಟು ಶೀಘ್ರವೇ ಮಾಡಬೇಕಾಗಿದೆ. ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕ್ಮೆನ್ ಆ್ಯಕ್ಟ್ ಈಗೇನು ಬರೀ ಪೇಪರ್ ಲಾ ಆಗಿ ಉಳಿದಿದೆ ಅಂತ ಹೇಳ್ತಿದ್ದೇವೆ, ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹೊರ ರಾಜ್ಯಗಳಿಂದ ಬಂದಿರುವಂಥ 5ಕ್ಕೂ ಹೆಚ್ಚು ವಲಸಿಗರನ್ನು ಹೊಂದಿರತಕ್ಕಂಥ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. 5ಕ್ಕೂ ಹೆಚ್ಚು ಮಂದಿ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಯಾರಿಗೆ ಕೆಲಸವನ್ನು ನೀಡಿರ್ತಾರೆ ಅಂಥ ಕಾಂಟ್ರಾಕ್ಟರ್ಸ್ಗಳಿಗೂ ಕೂಡ ಈ ಲಾ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಈ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನುವಂಥದ್ದು ಲೋಕಲ್ ಅಥಾರಿಟಿಯೊಟ್ಟಿಗೆ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಎಂಪ್ಲಾಯ್ಮೆಂಟನ್ನು ನೀಡುವಾಗ ರಿಜಿಸ್ಟರ್ ಆಗಿರಬೇಕಾಗತ್ತೆ. ವಲಸಿಗ ಕಾರ್ಮಿಕರು ಕನ್ಸರ್ನ್ಡ್ ಅಥಾರಿಟಿಯಿಂದ ಸರ್ಟಿಫಿಕೇಟ್ ಅನ್ನು ತಂದಿಲ್ಲ ಅಂತಂದ್ರೆ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಎಂಪ್ಲಾಯ್ಮೆಂಟ್ ಅನ್ನು ನೀಡುವ ಹಾಗಿಲ್ಲ. ಇದರಿಂದ ಅವರನ್ನು ಪ್ರಾಹಿಬಿಟ್ ಮಾಡಲಾಗಿರುತ್ತೆ. ಕಾಂಟ್ರಾಕ್ಟರ್ಸ್ಗಳು ಮೈಗ್ರೆಂಟ್ ವರ್ಕರ್ಸ್ಗಳನ್ನು ಕೆಲಸಕ್ಕೆ ಡಿಪ್ಲಾಯ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಟರ್ಮ್ಸ್ ಆಫ್ ಕಂಡೀಷನ್ಸ್ಗಳನ್ನು ನೀಡಿರಬೇಕಾಗುತ್ತೆ. ಈ ಎಲ್ಲವನ್ನ ಈ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕ್ಮೆನ್ ಆ್ಯಕ್ಟ್ ಅನ್ನುವಂಥದ್ದು ಹೊಂದಿದ್ರು ಕೂಡ ಇದು ಕೇವಲ ಪೇಪರ್ ಲಾ ಆಗಿ ಉಳಿದಿರೋದ್ರಿಂದ ಇದ್ರ ಬಗ್ಗೆ ರಿವ್ಯೂ ಮಾಡಬೇಕಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಆಗಬೇಕಾಗಿರುವಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ಸ್ಗಳು ಲೇಬರ್ ರಿಫಾರ್ಮ್ಸ್ನ ವಿಚಾರದಲ್ಲಿ ಯಾವ ರೀತಿಯ ಎಫರ್ಟ್ಸ್ಗಳನ್ನು ಹಾಕಬೇಕಾಗಿರುವಂಥದ್ದು ಅಂದರೆ, ಕೇಂದ್ರ ಸರ್ಕಾರವು 44 ಲೇಬರ್ ಲಾಸ್ಗಳನ್ನು ಕೋಡೆಡ್ ಅಂಡರ್ 4 ಲಾಸ್ಗಳ ಅಡಿಯಲ್ಲಿ ಕೋಡಿಂಗ್ ಅನ್ನು ಮಾಡಬೇಕಾಗಿದೆ. ಯಾವುದು ಅಂದರೆ ವೇಜ್ ಕೋಡ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸೇಫ್ಟಿ ಅಂಡ್ ವೆಲ್ಫೇರ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್. ಈ 4 ಲಾಸ್ಗಳ ಅಡಿಯಲ್ಲಿ ಬರುವಂತೆ ಈ 44 ಲಾಸ್ಗಳನ್ನು ಕೂಡ ಕೇಂದ್ರ ಸರ್ಕಾರದವರು ತರಬೇಕಾಗಿದೆ. ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕ್ಮೆನ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಕ್ಟ್ 1979 ಏನಿದೆ ಇದನ್ನು ಕೂಡ ಈ ಕೋಡ್ನ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಈ ರೀತಿಯ ಮೆಜರ್ಸ್ಗಳನ್ನು ತಗೊಂಡು ಒಳ್ಳೆ ರಿಫಾರ್ಮ್ಸ್ಗಳನ್ನು ತರುವಂಥದ್ದು ಅಥವಾ ಈ ರೀತಿಯಾಗಿ ಏನು ಬೇರೆ ಲಾಸ್ಗಳಿದೆ ಇವನ್ನೆಲ್ಲ ಕೋಡಿಫಿಕೇಶನ್ ಮಾಡೋದ್ರ ಮುಖಾಂತರವಾಗಿ ಕೇವಲ 4 ಲಾಗಳ ಅಡಿಯಲ್ಲಿ ಇವುಗಳನ್ನು ತರುವಂಥದ್ದು ಮತ್ತು ವರ್ಕ್ಮೆನ್ಗಳಿಗೆ ಒಳ್ಳೆಯ ವರ್ಕ್ ಪ್ಲೇಸನ್ನು ಕ್ರಿಯೇಟ್ ಮಾಡಬೇಕು. ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ಈಗ ಅವರಲ್ಲಿ ಕಾನ್ಫಿಡೆನ್ಸನ್ನು ಇಂಬೈಬ್ ಮಾಡೋದ್ರ ಮುಖಾಂತರವಾಗಿ ಅವರು ಮತ್ತೆ ಮರಳಿ ಕೆಲಸಕ್ಕೆ ಬರುವಂತೆ ಮಾಡುವಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಂಥ ಕೆಲಸಗಳನ್ನು ಮಾಡದ ಹೊರತು ಕೇವಲ ಅವರಿಗೆ ವಿರುದ್ಧವಾಗಿ ಬರುವಂಥ 8 ಗಂಟೆಗಳಿಂದ 12 ಗಂಟೆಗಳ ವರ್ಕಿಂಗ್ ಅವರ್ಸ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು, ಇಂಥ ತಿದ್ದುಪಡಿಗಳನ್ನು ತರೋದ್ರ ಮುಖಾಂತರವಾಗಿ ಕೆಲವೊಂದು ರಾಜ್ಯಗಳು ಏನು ನಿರ್ಧಾರವನ್ನು ತಗೊಳ್ತಾ ಇದೆ ಅದು ಸರಿಯಾದ ಮತ್ತು ಸ್ವಾಗತಾರ್ಹವಾದಂಥ ನಡೆಯಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಒಟ್ಟಾರೆಯಾಗಿ ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಈ ಮೈಗ್ರೆಂಟ್ ವರ್ಕರ್ಸ್ ಆಗಿರ್ಬೋದು, ಇನ್ನುಳಿದ ಯಾವುದೇ ಲೇಬರರ್ಸ್ ಆಗಿರ್ಬೋದು, ಅವುಗಳ ಪರವಾಗಿ ದನಿ ಎತ್ತಿರ್ತಕ್ಕಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಇಂದಿನ ಪ್ರಶ್ನೆಗಳನ್ನು ನೋಡೋದಾದರೆ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ನ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಈ ಪ್ರಿಲಿಮ್ಸ್ ಪ್ರಶ್ನೆಗೆ ಉತ್ತರವನ್ನು ಕೂಡ ಇಲ್ಲೇ ನೀಡಲಾಗಿದೆ, ಇದನ್ನು ನೀವು ರೆಫರ್ ಮಾಡಿ. ಮೇನ್ಸ್ಗೆ ಸಂಬಂಧಿಸಿದಂತೆ ಇಂಡಿಯಾದ ಮಾನ್ಸೂನ್ ಪ್ಯಾಟರ್ನ್ ಅನ್ನುವಂಥದ್ದು ಈ ಕಳೆದ ದಶಕದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದ್ದಲ್ಲಿ ಇದು ನಮ್ಮ ಲೈಫ್ಸ್ಗಳನ್ನು ಅಂದರೆ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಮ್ಮ ಮೊದಲ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗತ್ತೆ. ಎರಡನೇ ಮೇನ್ಸ್ ಪ್ರಶ್ನೆಯಲ್ಲಿ ವುಹಾನ್ ಸ್ಪಿರಿಟ್ನ ಬಗ್ಗೆ ನಾವೇನು ತಿಳ್ಕೊಂಡಿದ್ದೇವೆ ಮತ್ತು ವುಹಾನ್ ಸ್ಪಿರಿಟ್ ಹಾಗೂ ಚೆನ್ನೈ ಕನೆಕ್ಟ್ ಈ ವಿಚಾರದಲ್ಲಿ ಈ ಕಂಟೆಕ್ಸ್ನಲ್ಲಿ ಇಂಡಿಯಾ ಮತ್ತು ಚೀನಾದ ಸಂಬಂಧಗಳ ಬಗ್ಗೆ ನಾವಿಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ. ಈ ಎರಡೂ ಪ್ರಶ್ನೆಗಳಿಗೆ ನೀವು ಮೈನ್ಸ್ ಉತ್ತರವನ್ನು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.